ನಮಸ್ಕಾರ ಎಲ್ರಿಗೂ. ಇವತ್ತು PSC ಎಕ್ಸಾಮ್ದು 50 ಡೇಸ್ ಒಂದು ಸ್ಟ್ರಾಟಜಿ ನೋಡೋಣ. ಓಕೆ, ಇಲ್ಲಿ ತನಕ ಎಷ್ಟೆಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಕೇಳಿದ್ರು, ಇದೆಲ್ಲ ಕ್ಲಿಯರ್ ಆಗಿ ನಾನು ಇಲ್ಲಿ ಕೊಟ್ಟಿರ್ತೀನಿ. ಹಾಗಾಗಿ ಇದನ್ನ ಅನಲೈಸ್ ಮಾಡಿ ನಾವೇನ್ ಮಾಡೋಣ ಅಂದ್ರೆ ಮುಂದೆ ಹೋಗೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಇಲ್ಲಿ ನೋಡ್ರಿ, ನಾನು ಇಲ್ಲಿ ತನಕ ಅಂದ್ರೆ 2023 ರಿಂದ 2026 ಏನ್ KE ಎಕ್ಸಾಮ್ ನಡೆದಿದ್ದಾವೋ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ್ಯಾವ್ದ್ರ ಮ್ಯಾಗ ಜಾಸ್ತಿ ಪ್ರಶ್ನೆಗಳಾಗಿರ್ತಾ ಇದೆ ಅಂತಕ್ಕಂಥದ್ದನ್ನ ತಗೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ರಿ, ಯಾವುದು ಅಂತಂದ್ರ PSI ಎಕ್ಸಾಮ್ದು, ಆಮೇಲೆ BWSSB, ಆಮೇಲೆ ಫ್ರೀ ಕೋಚಿಂಗ್ ಎಕ್ಸಾಮ್. ಓಕೆ, ಇವೆಲ್ಲವೂ ಸೇರಿದಾವೆ ಆಲ್ಮೋಸ್ಟ್ ಆಲ್. ಓಕೆ, ಹಾಗಾಗಿ 2023 ರಿಂದ 2026 KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಯಾವ್ಯಾವೆಲ್ಲ ಎಕ್ಸಾಮ್ ನಡೆದಿದ್ದಾವು ಆ ಒಂದು ಟ್ರೆಂಡ್ ಅನ್ನ ಇಲ್ಲಿ ಅನಲೈಸ್ ಮಾಡಿ ಮುಂದೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಇದ್ರ ಜೊತೆ ನಿಮಗೆ 50 ದಿನದ ಕರೆಕ್ಟ್ ಸ್ಟ್ರಾಟಜಿ ಹಾಕಿಕೊಡ್ತೀನಿ. ಅದ್ರ ಜೊತೆಗೆ ಡೈಲಿ ಟೈಮ್ ಟೇಬಲ್ ಹೆಂಗಿರಬೇಕು ಅದು ಕೂಡ ಇಲ್ಲಿರ್ತದೆ. ಓಕೆ, ರೈಟ್, ಶುರು ಮಾಡೋಣ. ನೋಡ್ರಿ, ಕರೆಂಟ್ ಅಫೇರ್ಸ್ ನಾನು 2023 ರಿಂದ 2026 ನಡೆದಿರ್ತಕ್ಕಂಥ ಎಲ್ಲ ಎಕ್ಸಾಮ್ ನೋಡ್ರೆ ಹೈಯೆಸ್ಟ್ ಪ್ರಶ್ನೆ ಬಂದಿದೆ ಕರೆಂಟ್ ಅಫೇರ್ಸ್ ಮೇಲೆ. ಕರೆಂಟ್ ಅಫೇರ್ಸ್ ಮ್ಯಾಗ 2023 ಎರಡು ಎಕ್ಸಾಮ್ ನಡೀತಾವ. ಒಂದು ಎಕ್ಸಾಮ್ ಒಳಗೆ 22 ಕ್ವಶನ್, ಇನ್ನೊಂದು ಎಕ್ಸಾಮ್ ಒಳಗೆ 20 ಕ್ವಶನ್. ಹಿಂಗ 2024 ಟೋಟಲ್ 5 ಎಕ್ಸಾಮ್ ಮಾಡಿದಾವೆ KEA ದಿಂದ. ಅದರಲ್ಲಿ ಒಂದು ಎಕ್ಸಾಮ್ ಒಳಗೆ 37, 37, 30, 39, 30 ಹೀಗೆ. 2025 ಒಂದು ಎಕ್ಸಾಮ್ ನಡೀತದೆ, ಅದರಲ್ಲಿ 22 ಕ್ವಶನ್. 2026 4 ಎಕ್ಸಾಮ್ ನಡೆದಿರ್ತದೆ. ಹಿಂಗ ಟೋಟಲ್ ಎಷ್ಟಪ್ಪ ಅಂತಂದ್ರ ಹಿಂಗ ಟೋಟಲ್ 361 ಕ್ವಶನ್, 361. ಹಾಗಾಗಿ ಇಲ್ಲಿ ತನಕ ಏನೇನು ಎಕ್ಸಾಮ್ ನಡೆದಿದಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಇಯರ್ ವೈಸ್ ಏನು ನಾವು ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಡ, ಓವರ್ ಆಲ್ ಟ್ರೆಂಡ್ ನೋಡೋಣ ಅಷ್ಟೇ. ಓವರ್ ಆಲ್ ಓಕೆ, ನೋಡ್ರಿ, ಕರೆಂಟ್ ಅಫೇರ್ಸ್ ಮೇಲೆ ಇಲ್ಲಿವರೆಗೂ ಕೂಡ ಎಷ್ಟು 1, 2, 3, 4, 5, 6, 7, 8, 9, 10, 11, 12, 13 ಟೋಟಲ್ 13 ಎಕ್ಸಾಮ್ ಒಳಗ ಕರೆಂಟ್ ಅಫೇರ್ಸ್ ಮೇಲೆ 361 ಪ್ರಶ್ನೆಗಳು ಬಂದಿರತಕ್ಕಂಥದ್ದು. 13 ಎಕ್ಸಾಮ್ಗಳಲ್ಲಿ 361. ಆಮೇಲೆ ಹಿಸ್ಟ್ರಿ ಮೇಲೆ ಸೆಕೆಂಡ್ ಪ್ಲೇಸ್ ಒಳಗೆ ಇರೋದು ಯಾವುದು ಅಂದ್ರೆ, ಫಸ್ಟ್ ಪ್ಲೇಸ್ ಒಳಗ ಕರೆಂಟ್ ಅಫೇರ್ಸ್, ಸೆಕೆಂಡ್ ಪ್ಲೇಸ್ ಒಳಗೆ ಯಾವುದು ಅಂತಂದ್ರ ಹಿಸ್ಟ್ರಿ, 204 ಪ್ರಶ್ನೆಗಳು. ಆಮೇಲೆ ನೆಕ್ಸ್ಟ್ ಥರ್ಡ್ ಪ್ಲೇಸ್ ಅಲ್ಲಿ ಇರೋದು ಯಾವುದು ಅಂದ್ರೆ ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಪ್ಲಸ್ ಬಯಾಲಜಿ. ಓಕೆ, ಇವು ಮೂರು ಸೇರಿಸಿ ಜನರಲ್ ಸೈನ್ಸ್ ಥರ್ಡ್ ಪ್ಲೇಸ್ ಹೋಗದ. 172 ಕ್ವಶನ್, 13 ಎಕ್ಸಾಮ್ಗಳಿಂದ 172 ಕ್ವಶನ್ ಬಂದಿರತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಫೋರ್ತ್ ಪ್ಲೇಸ್ ಅಲ್ಲಿ ಯಾವುದು ಅಂತಂದ್ರ, ಮೆಂಟಲ್ ಎಬಿಲಿಟಿ. ನೋಡ್ರಿ, ಫೋರ್ತ್ ಪ್ಲೇಸ್ ಅಲ್ಲಿ ಇರೋದು ಯಾವುದು ಮೆಂಟಲ್ ಎಬಿಲಿಟಿ. ಇಲ್ಲಿ ತನಕ 166 ಪ್ರಶ್ನೆಗಳು. ಇನ್ನು ಫಿಫ್ತ್ ಪ್ಲೇಸ್ ಒಳಗೆ ಯಾವ್ದದ ಅಂತಂದ್ರೆ ಪಾಲಿಟಿ, 122 ಕ್ವಶನ್. ಓಕೆ, 2023 ಇಂದ 26. ಆಮೇಲೆ ಅದನ್ನ ಬಿಟ್ಟರೆ ನೆಕ್ಸ್ಟ್ ಜಿಯೋಗ್ರಫಿ, ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಬರ್ತಕ್ಕಂಥದ್ದು ಜಿಯೋಗ್ರಫಿ, 107. ಓಕೆ, ಹಾಗಾಗಿ ಇವು ಮೇಜರ್ ಸಬ್ಜೆಕ್ಟ್. ನೋಡ್ರಿ, KEA ನ ಇಲ್ಲಿ ತನಕ ಟ್ರೆಂಡ್ ಅನಲೈಸಿಸ್ ಮಾಡ್ರ ಹೈಯೆಸ್ಟ್ ಪ್ರಶ್ನೆಗಳು ಬರುವುದು ಎಲ್ಲಿಂದ ಅಂತಂದ್ರ, ಒಂದು ಕರೆಂಟ್ ಅಫೇರ್ಸ್, 2 ಹಿಸ್ಟ್ರಿ, 3 ಜನರಲ್ ಸೈನ್ಸ್, 4 ಮೆಂಟಲ್ ಎಬಿಲಿಟಿ, 5 ಪಾಲಿಟಿ, 6 ಜಿಯೋಗ್ರಫಿ. ಇವು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರ ಒಂದು ಟಾಪಿಕ್ಗಳು, ಕರೆಂಟ್ ಅಫೇರ್ಸ್ ಪ್ಲಸ್ ಹಿಸ್ಟ್ರಿ, ಆಮೇಲೆ ಜಿಯೋಗ್ರಫಿ, ಆಮೇಲೆ ಪಾಲಿಟಿ, ಜನರಲ್ ಸೈನ್ಸ್. ಎಷ್ಟು ಟೋಟಲ್ ಈ 5 ಸಬ್ಜೆಕ್ಟ್ಗಳಿಂದ ಹೈಯೆಸ್ಟ್ ಪ್ರಶ್ನೆ ಬರ್ತಕ್ಕಂಥದ್ದು. ಅದಕ್ಕಾಗಿ ಇದನ್ನ ನೋಡ್ಕೊಡ್ರಿ. ಆಮೇಲೆ ಇದನ್ನ ಬಿಟ್ಟರೆ ಸೈನ್ಸ್ ಅಂಡ್ ಟೆಕ್ ಮ್ಯಾಗ 11 ಪ್ರಶ್ನೆಗಳು, ಸ್ಟ್ಯಾಟಿಕ್ GK ಸ್ವಲ್ಪ ಪರವಾಗಿಲ್ಲ, ಇದ್ರ ಮ್ಯಾಗ ಕೂಡ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸ್ ಇರ್ತದೆ. ಪಂಚಾಯತ್ ರಾಜ್ ಕೆಲವೊಂದು ಸಲ ಕೇಳಿದಾನ. ಆಮೇಲೆ ಕಂಪ್ಯೂಟರ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳಾಗಿರ್ತಕ್ಕಂಥದ್ದು. EVS ಪರವಾಗಿಲ್ಲ, ಇದ್ರ ಮೇಲೆ ಕೂಡ ಒಂದು 40+ ಪ್ರಶ್ನೆಗಳದಾವ. ಹಾಗಾಗಿ ಸೈನ್ಸ್ ಅಂಡ್ ಟೆಕ್ EVS ಮ್ಯಾಗ ಪ್ರಶ್ನೆಗಳು ಬರಂಗಿಲ್ಲ ಅಂದ್ರೆ ಲೇಜಿ ಮಾಡಬೇಡ್ರಿ. ಈಗ ಅನಲೈಸಿಸ್ ನಾವು ಮಾಡಾಕತ್ತೀವಿ, ಇಷ್ಟು ಪ್ರಶ್ನೆಗಳು ಕೇಳೇನ ಹೇಳಿ. ಮೇ ಬಿ PC ಎಕ್ಸಾಮ್ ಒಳಗ ಅಥವಾ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಒಳಗ ಈ ಪೊಲಿಟಿ ಲೆವೆಲ್, ಜನರಲ್ ಸೈನ್ಸ್ ಲೆವೆಲ್, ಸೈನ್ಸ್ ಅಂಡ್ ಟೆಕ್ EVS ಇಟ್ಟರು ಇಡ್ಬೋದು. ಅದಕ್ಕಾಗಿ ಜಸ್ಟ್ ಅನಲೈಸಿಸ್ ಮಾಡ್ತಾ ಇದ್ದೀನಿ. ಹಂಗಂತೇಳಿ ಇವುಗಳನ್ನ ಅಷ್ಟೇ ಓದ್ಕೊಂಡ್ರೆ ಆಗ್ತದೆ ಅಂತಲ್ಲ, ನಾವು ಓವರ್ ಆಲ್ ಪ್ರಿಪರೇಷನ್ ಮಾಡಲೇಬೇಕು, ಅನಿವಾರ್ಯ. ಓಕೆ, ಆಮೇಲೆ ಎಥಿಕ್ಸ್ ಮ್ಯಾಗ ಪ್ರಶ್ನೆಗಳಾಗಿದೆ, ಒಂದು ಪ್ರಶ್ನೆ ನೋಡ್ತೀವಿ. ಕೋಆಪರೇಟಿವ್ಸ್ ಮ್ಯಾಗ ಪ್ರಶ್ನೆ ಆಗಿದೆ. ಆಮೇಲೆ ಲ್ಯಾಂಡ್ ರಿಫಾರ್ಮ್ ಮ್ಯಾಗ ಪ್ರಶ್ನೆ ಆಗಿದೆ, ಗವರ್ನೆನ್ಸ್ ಮ್ಯಾಗ ಪ್ರಶ್ನೆ ಆಗಿದೆ. ಇವನ್ ಸೋಷಿಯಾಲಜಿ ಮ್ಯಾಗ ಕೂಡ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಟೋಟಲ್ ಹೈಯೆಸ್ಟ್ ಯಾವುದು ಅಂತಂದ್ರೆ ಕರೆಂಟ್ ಅಫೇರ್ಸ್ ಅಂತ ಹೇಳಿ ನೋಡ್ತೀವಿ. ಆಮೇಲೆ ಕೀ ಸಬ್ಜೆಕ್ಟ್ ಯಾವುದು, ಹಿಸ್ಟ್ರಿ, ಜನರಲ್ ಸೈನ್ಸ್, ಮೆಂಟಲ್ ಎಬಿಲಿಟಿ. ಓಕೆ, ಇದ್ರ ಜೊತೆ
ಜಿಯೋಗ್ರಫಿನ ಕೂಡ ಸೇರಿಸ್ಕೊಳ್ರಿ, ಏನು ಅಡ್ಡಿ ಇಲ್ಲ. ಓಕೆ, ಹಾಗಾಗಿ ಕೆ ಎದವ್ರಿಗೆ ಸ್ವಲ್ಪ ಯಾವುದು ಅಂದ್ರೆ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಮೇಲೆ EVS ಪ್ಲಸ್ ಅದರ ಜೊತೆಗೆ ಯಾವುದು ಅಂತಂದ್ರೆ ಈ ಒಂದು ಯಾವುದು ಸ್ಟ್ಯಾಟಿಕ್ GK, ಇದ್ರ ಮೇಲೆ ಸ್ವಲ್ಪ ಎಕನಾಮಿಕ್ಸ್ ಮೇಲೆ ಪ್ರಶ್ನೆಗಳು ಯಾಕೋ ಒಲವು ಕಡಿಮೆ ಐತೆ ಅಂತ ನಂಗೆ ಅನ್ಸತ್ತೆ. ಬೇರೆ ಎಕ್ಸಾಮ್ ನೋಡ್ರೆ ಅಲ್ಲಿ ಕೆಲವೊಂದ್ಸಲ EVS ಮ್ಯಾಗ ಜಾಸ್ತಿ ಪ್ರಶ್ನೆ ಕೇಳ್ತಾನ, ಸೈನ್ಸ್ ಆ್ಯಂಡ್ ಟೆಕ್ ಮ್ಯಾಗ ಜಾಸ್ತಿ ಪ್ರಶ್ನೆಗಳು ಕೇಳ್ತಾನ, GK ಮ್ಯಾಗ ಕೇಳ್ತಿರ್ತಾನ. ಬಟ್ ಇಲ್ಲಿ ಸ್ವಲ್ಪ ಏನೈತಿ ಅಂದ್ರೆ ಟ್ರೆಂಡ್ ಚೇಂಜ್ ಆಗೈತಿ. ಹಾಗಾಗಿ PC ಎಕ್ಸಾಮ್ ಅನ್ನು ಕೂಡ ಕೆ ಎದವ್ರು ತಗೊಳ್ಳೋದ್ರಿಂದ ಇಲ್ಲಿ ಕೂಡ ಹೋದ ರೀತಿ ಹೆಂಗ್ ಪ್ರಶ್ನೆಗಳಿದ್ದಿಲ್ಲ ಆ ರೀತಿ ಪ್ರಶ್ನೆಗಳಂತೂ ಬರುವುದಿಲ್ಲ ಅಂತ ನಾನು ಅನ್ಕೊಂತೀನಿ. ಆಲ್ಮೋಸ್ಟ್ ಇಲ್ಲಿ ಆ ಕಾನ್ಸೆಪ್ಟ್ ಬೇಸ್ಡ್ ಪ್ರಶ್ನೆಗಳು ಬರ್ತಾವೆ, ಕಾನ್ಸೆಪ್ಟ್ ಬೇಸ್ಡ್. ಓಕೆ, ಅರ್ಥ ಮಾಡ್ಕೊಳ್ರಿ, ಹಿಂಗೆ ಬರ್ತಕ್ಕಂಥ ಪ್ರಶ್ನೆಗಳು ಜಾಸ್ತಿ ಇರ್ತದೆ. ಇಲ್ಲಿ ತನಕ PC ಅನ್ನ ನಾವು ಒನ್ ಲೈನರ್ ನೋಡ್ತಾ ಇದ್ವಿ, ಒನ್ ಲೈನರ್, ಹೌದಾ? ಬಟ್ ಇನ್ನು ಮುಂದೆ ಅದು ಡೌಟ್ ಅಂತ ಅನಿಸ್ತದ. ಅದಕ್ಕಾಗಿ ಹೆದರೋ ಅವಶ್ಯಕತೆ ಇಲ್ಲ. ನೀವು ಕಾನ್ಸೆಪ್ಚುವಲ್ ಆಗಿ ಓದಿದ್ರಿ ಅಂದ್ರೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಈ ಉಳಿದಿರ್ತಕ್ಕಂಥ 50 ದಿನದೊಳಗೆ ನೀವು ಭಾಳ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಸಾಧ್ಯ ಆಗ್ತದಷ್ಟು ಓದ್ರಿ, ಹೆಚ್ಚಿಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ಈಗ ನೀವು ಪ್ರಿಪರೇಷನ್ ಮಾಡಿರ್ತೀರಿ, ಓದಿರ್ತೀರಿ. ಇನ್ನು ಕೆಲವ್ರಿಗೆ ಏನಿರ್ತದ, ಸರ್ ನಾ ಏನೂ ಓದಿಲ್ಲ, ಏನೂ ಸ್ಟಾರ್ಟ್ ಮಾಡಿಲ್ಲ, ಈಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೆಂಗೆ ಮಾಡಲಿ ಅಂತೇಳಿ. ಈಗ ಸ್ಟಾರ್ಟ್ ಮಾಡೋರು ಏನೂ ಇಲ್ಲ, ಒಂದು ಸ್ಟ್ರಾಟಜಿ ಕೊಡ್ತೀನಿ ನಾನು. ಓಕೆ, ಹಂಗಂತೇಳಿ ಅದು ನಿಮಗೆ ವರ್ಕೌಟ್ ಆಗ್ತದ, ಜಾಬ್ ಸಿಗ್ತೈತಿ ಅಂತಲ್ಲ, ಮುಂದಿನ ಎಕ್ಸಾಮ್ಗಾದ್ರೂ ಇದು ನಿಮಗೆ ಹೆಲ್ಪ್ ಆಗಿ ಆಗ್ತದೆ 100%. ಅದಕ್ಕಾಗಿ ಒಂದು ಪರ್ಫೆಕ್ಟ್ ಒಂದು ಸ್ಟ್ರಾಟಜಿ ನಾನು ನಿಮ್ಗೆ ಕೊಡ್ತೇನೆ. ಈ ಟ್ರೆಂಡನ್ನು ಅನಲೈಸ್ ಮಾಡ್ಕೊಳ್ರಿ, ಒಂದು ಪರ್ಫೆಕ್ಟ್ ಪ್ಲಾನ್ ಮಾಡ್ಕೊಳ್ರಿ, ನಿಮ್ಮ ಸಕ್ಸಸ್ಸನ್ನು ಸೆಕ್ಯೂರ್ ಮಾಡ್ಕೊಳ್ರಿ. ಅದಷ್ಟು ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ. ಈಗ ನೋಡ್ರಿ, 9 ಟಾಪಿಕ್ಗಳು ಹೈ ಈಲ್ಡ್, ಇಲ್ಲಿ ಪ್ರಶ್ನೆಗಳು ಜಾಸ್ತಿ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. 90% ಟೋಟಲ್ ನಾವು 16ರಿಂದ 18 ಸಬ್ಜೆಕ್ಟ್ ಎಲ್ಲ ನೋಡ್ಕೊಂಡ್ರೆ ಅದ್ರೊಳಗೆ 9 ಟಾಪಿಕ್ ಏನದವಲ್ಲ, ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಜನರಲ್ ಸೈನ್ಸ್, ಮೆಂಟಲ್ ಎಬಿಲಿಟಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್, EVS ಆ್ಯಂಡ್ ಸ್ಟ್ಯಾಟಿಕ್ GK. ಇದ್ರ ಜೊತೆ ಮತ್ತೆ ಯಾವೆಲ್ಲ ಸೇರ್ಕೊತೋಗ್ಬಿಟ್ರೆ ಕರೆಂಟ್ ಅಫೇರ್ಸ್ ಒಳಗಂದ್ರೆ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ ಬಗ್ಗೆನೂ ಪ್ರಶ್ನೆಗಳು ಬರ್ಬೋದು, EVS ಬಗ್ಗೆನೂ ಪ್ರಶ್ನೆಗಳು ಬರ್ಬೋದು, ಅಥವಾ ಜಿಯೋಗ್ರಫಿ ಬಗ್ಗೆನೂ ಪ್ರಶ್ನೆಗಳು ಬರ್ಬೋದು, ಪೊಲಿಟಿ ಬಗ್ಗೆನೂ ಪ್ರಶ್ನೆಗಳು ಬರ್ಬೋದು. ಏನು ಮಾಡ್ತಾನ, ಬ್ಲೆಂಡ್ ಮಾಡಿ ಕೇಳಕತ್ತಾನ. ಕರೆಂಟ್ ಅಫೇರ್ಸ್ ಕೇಳಿದ್ರು ಕೂಡ ಈ GK ಪ್ಲಸ್ ಕರೆಂಟ್ ಅಫೇರ್ಸ್ ಬ್ಲೆಂಡ್ ಮಾಡಿ ಕೇಳಕತ್ತಾನ. ಅದ್ರೊಳಗೆ ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ಕವರ್ ಆಗಿ ಆಗ್ತವೆ. ಹಾಗಾಗಿ ಈ ಸಬ್ಜೆಕ್ಟ್ನಾಗ ಜಾಸ್ತಿ ಫೋಕಸ್ ಮಾಡ್ರಿ. ಯಾಕಂದ್ರೆ ಈ 2023ರಿಂದ 26 ತನಕ ಇದೇ ಟ್ರೆಂಡ್ ಅನ್ನು ಫಾಲೋ ಮಾಡಕತ್ತಾನಂದ್ರ ಐ ಹೋಪ್ ಈ ಟ್ರೆಂಡ್ ಕಂಟಿನ್ಯೂ ಆಗ್ತತಿ ಅಂತ ನಂಗೆ ಅನಿಸ್ತದೆ. ನಾ ಪರ್ಸನಲಿ ಹೇಳಕತ್ತ ನಿಮ್ಗೆ ಈ ಟ್ರೆಂಡ್ ಕಂಟಿನ್ಯೂ ಆಗ್ತದ. ಸೊ ನೀವು ಸ್ವಲ್ಪ ಫೋಕಸ್ಡ್ ಆಗಿರ್ರಿ. ಓಕೆ, ರೈಟ್. ಇನ್ನು ನಾನು ನನ್ನ ಯಾವುದಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್ ಒಳಗೆ ಏನ್ ಮಾಡಿದ್ದೆ ಅಂದ್ರೆ ಒಂದು ಪೋಲ್ ಹಾಕಿದ್ದೆ ಸುಮ್ ಹಂಗೆ. ಓಕೆ, ಈ ಪೋಲ್ಗೆ ಎಷ್ಟಪ್ಪ ಅಂದ್ರೆ 229 ವೋಟ್ ಹಾಕ್ಯಾರ, 229 ಮೆಂಬರ್ಸ್. ಓಕೆ, ಇದ್ರೊಳಗೆ ನಾ ಏನು ಕೇಳಿದ್ನಿ ಅಂದ್ರೆ ಫಸ್ಟ್ ಓದಿ ಮುಗಿಸೈತಿ, ಎಕ್ಸಾಮ್ಗೆ ರೆಡಿ ಇದೀವಿ. ಎಕ್ಸಾಮ್ಗೆ ರೆಡಿನಾ ಅಂತ ಕೇಳಿದಕ್ಕೆ ಇಲ್ಲಿ ರೆಸ್ಪಾನ್ಸ್ ಒಂದದ್ದು ಕೇವಲ 18%. 100ಕ್ಕೆ 100% ಕನ್ಸಿಡರ್ ಮಾಡ್ರೆ 18% ಮಾತ್ರ ಎಕ್ಸಾಮ್ಗೆ ರೆಡಿ ಇದೀವಿ ಅಂತ ಅಂದಾರ. ಇನ್ನೂ ಓದೋದು ಬಾಕಿ ಐತಿ ಅಂದವರು ಎಕ್ಸಾಮ್ ರೆಡಿನಾ ಅಂತ ಕೇಳ್ರಿ. ಎಕ್ಸಾಮ್ ರೆಡಿ ಇದ್ದವರು 18% ಜನ ಮಾತ್ರ ರೆಡಿ ಇದಾರೆ. ಎಕ್ಸಾಮ್ ರೆಡಿ ಇದ್ದವರು ಎಷ್ಟು, 18% ಮಾತ್ರ. ಇನ್ನೂ ಓದೋದು ಬಾಕಿ ಐತಿ ಅಂದವರು 59%. ಇನ್ನೂ ಓದೋದು ಬಾಕಿ ಇದೆ. ಇನ್ನು ಓದಾಕ್ ಶುರು ಮಾಡ್ಬೇಕು 18% ಇವ್ರು ಅದಾರ ನೋಡ್ರಿ. ಇಲ್ಲಿ ಆಲ್ಮೋಸ್ಟ್ ಸೇಮ್. ಇನ್ನು ಜಸ್ಟ್ ಟ್ರೈ ಮಾಡ್ತೀವಿ, ಇವರು ಒಂದು 5% ಅದಾರ. ಅಂದ್ರೆ ಆನ್ ಎನ್ ಎವರೇಜ್ ನಾವು ಒಂದು 100 ಜನರನ್ನು ತಗೊಂಡಿವಿ ಅಂದ್ರೆ ನನಗನ್ಸುವ ಮಟ್ಟಿಗೆ ಒಂದು 20% ಮಾತ್ರ ಜನ ರೆಡಿ ಅದಾರ ಅಂತ ಹೇಳಿ. ನಾ ಇದನ್ನ ಯಾಕೆ ಹೇಳಕತ್ತಂದ್ರೆ ನಿಮ್ಗೆ ಎಷ್ಟೋ ಜನಕ್ಕೀಗ ಎಕ್ಸಾಮ್ ಹೆದರಿಕೆ ಇರ್ತದೆ, ಎಕ್ಸಾಮ್ ಫಿಯರ್ ಇರ್ತದೆ. ಎಲ್ಲರೂ ಓದ್ಕೊಂಡಾರು, ನಾನು ಓದ್ಕೊಂಡಿಲ್ಲ ನಾನು ಓದ್ಕೊಂಡಿಲ್ಲ ಹಂಗೆ ಅನ್ಕೊಳಕ್ ಹೋಗ್ಬಿಡ್ರಿ. ಎಲ್ಲರೂ ನಿಮ್ಮಂಗೆ. ಓಕೆ, ಎಲ್ಲರೂ ಆಲ್ಮೋಸ್ಟ್ ನಿಮ್ಗೆ. ಅದಕ್ಕೆ ವರಿ ಮಾಡ್ಕೊಳಕ್ ಹೋಗ್ಬಿಡ್ರಿ. ಜಸ್ಟ್ ಇನ್ನ ನಿಮ್ಗೊಂದು ಏನು ತೋರ್ಸತ್ತಾನೆ, ಟ್ರೆಂಡ್ ತೋರ್ಸಕತ್ತಾನೆ ಇದು. ಅಂದ್ರೆ ನೀವೇನು ಅನ್ಕೋತೀರಿ, ನಾವು ಒಬ್ಬ ಹಿಂದುಳಿದನಿ, ಉಳ್ಕಿದವ್ರು ಯಾರು ಇಲ್ಲ, ಉಳ್ಕಿದವ್ರೆಲ್ಲ ಮುಂದೆ ಹೋಗ್ಬಿಟ್ರೆ ನಾವು ಒಬ್ಬ ಹಿಂದುಳಿದೀನಿ, ಹಂಗೇನೋ ಬೇಡ. ಗೈಡ್ ಮಾಡಕ್ ನಾ ಅದೀನಿ, ತಿರುಗಿಡ್ಸ್ಬೇಡ್ರಿ. ಮತ್ತು ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗ. ಈ ಒಂದು 50 ದಿನಕ್ಕಾಗಿ 50 ಡೇಸ್ದ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಮಾಡ್ತಾನಂತ. ಅವತ್ತು ನಾನು ನಿಮ್ಗೆ ಅಲ್ಲಿ ಡೈಲಿ ಹೇಳ್ಕೊಡ್ತಾನೆ, ಎಷ್ಟು ಪ್ರಿಪರೇಷನ್ ಮಾಡಬೇಕು, ಹೆಂಗೆ ಪ್ರಿಪರೇಷನ್ ಮಾಡಬೇಕು ಅಷ್ಟು ನೀವು ಫಾಲೋ ಮಾಡಿರುತ್ತೆ. ಯಾರಿಗೆ ಮೆಂಟರ್ಶಿಪ್ ಬೇಕು, ಮೆಂಟರ್ಶಿಪ್ ಅಂತ ಹೇಳಿ ಒಂದು ಕಮೆಂಟ್ ಹಾಕ್ರಿ. ಯಾರಿಗೆ ಮೆಂಟರ್ಶಿಪ್ ಬೇಕಲ್ಲ, ನೀಡ್ ಮೆಂಟರ್ಶಿಪ್ ಅಂತೇಳಿ, ಇಲ್ಲ ಮೆಂಟರ್ಶಿಪ್ ಅಂತೇಳಿ ಒಂದು ಕಮೆಂಟ್ ಹಾಕ್ರಿ. ನಾನು ನಿಮ್ಗೆ ಏನು ಮಾಡ್ತಾನೆ ಅಂದ್ರೆ ಮಾಹಿತಿನ ಕೊಡ್ತಾನೆ. ಓಕೆ, ಇನ್ನು 50 ದಿನದ ಒಂದು ಸ್ಟ್ರಾಟಜಿ ಕೊಡ್ತಾನೆ. 50 ಡೇಸ್ ಕರೆಕ್ಟ್ ಸ್ಟ್ರಾಟಜಿ, ಎಷ್ಟೆಷ್ಟು ಓದಬೇಕು, ಏನೇನು ಮಾಡಬೇಕು ಅಷ್ಟು ಕೊಡ್ತೇನೆ. ಮತ್ತೆ ಇದು ನಾ ಭಾಳ ಕ್ಲಿಯರ್ ಆಗಿ ಹೇಳ್ತೀನಿ. ಇನ್ನೂ ನಾ ಏನೂ ಓದ್ಕೊಂಡಿಲ್ಲ, ಏನೂ ಓದಿಲ್ಲ, ಈಗ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಈಗ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಈ ಸ್ಟ್ರಾಟಜಿ ನಿಮ್ಗೆ ವರ್ಕೌಟ್ ಆಗ್ಲಿಕ್ಕಿಲ್ಲ. ಓಕೆ, ಈ ಪ್ಲಾನ್ ನಿಮಗೆ ಸಾಧ್ಯ ಆಗ್ಲಿಕ್ಕಿಲ್ಲ. ನಾವು ಕ್ಲಿಯರ್ ಆಗಿ ಹೇಳ್ತೇನೆ, 50 ದಿನದಾಗ ನಾನು ನಿಮ್ಮನ್ನು PC ಮಾಡ್ತೇನೆ ಅಂತ ನಾ ಹೇಳೋದಿಲ್ಲ. ಓಕೆ, ಯಾಕಂದ್ರೆ ನಾ ನೋಡಿದಂಗೆ 2-3 ವರ್ಷದಿಂದ ಇದ ಒಂದು ನೋಟಿಫಿಕೇಶನ್ದಾಗ
ನೋಟಿಫಿಕೇಶನ್ಗಾಗಿ ಕೂತವ್ರು ನಾನು ನೋಡಿದ್ದೀನಿ. ಹಾಗಾಗಿ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾರ್ಯಾರು ಒಂದು ಟೈಮ್ ನೀವು ಓದಿಲ್ಲ ಮುಗಿಸಿದ್ರು ಕೂಡ, ಒನ್ ಟೈಮ್ ನೀವು ರೀಡ್ ಮಾಡಿದ್ರು ಕೂಡ ಇದು ವರ್ಕೌಟ್ ಆಗುತ್ತೆ ನಿಮಗೆ. ಇಲ್ಲ ನಾ ಏನೂ ಓದಿಲ್ಲ, ಜೀರೋ ಅದನ್ನ ಇನ್ನು ಮುಂದೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ನಿಮ್ಗೆ ಏನಾಗ್ಬೋದು ಅಂತಂದ್ರೆ ಸಮಸ್ಯೆ ಆಗ್ಬೋದು. ಅದಕ್ಕಾಗಿ ಇದು ರಿವಿಷನ್ ಸ್ಟ್ರಾಟಜಿ ಅಂತ ಅನ್ಕೊಂಡ್ಬಿಡ್ರಿ ನೀವು. ಇದು ಪಕ್ಕ ರಿವಿಷನ್ ಸ್ಟ್ರಾಟಜಿ ಅಂತ ಅನ್ಕೊಂಡ್ಬಿಡ್ರಿ. ಓಕೆ, ಮತ್ತೆ ನಾನು ನಿಮಗೆ ಏನೂ ಓದಿಲ್ಲ, ಫಸ್ಟ್ ಟೈಮ್ ಓದಕತ್ತೀರಿ, 50 ದಿನದೊಳಗೆ PC ಆಗಿಬಿಡ್ತೀರಿ. ಇಲ್ಲ, ನಾನು ನಿಮಗೆ ಆ ಒಂದು ನಂಬಿಕೆ ಕೊಡಕ್ ಆಗುದಿಲ್ಲ. ಓಕೆ, ಯಾರನ್ನ ಒಂದು ಸಲ ಓದಿನಿ ಸರ್, ಒಂದು ಸಲ ನಾ ಎಲ್ಲ ರೀಡ್ ಮಾಡಿದೀನಿ, ಎಲ್ಲ ಸಬ್ಜೆಕ್ಟ್ ನೋಡ್ಕೊಂಡಿನಿ ಅಂದ್ರೆ ಅವ್ರಿಗೆ ಇದು 100% ವರ್ಕೌಟ್ ಆಗ್ತದೆ. ಸರ್ ನಾನು 2 ಸಲ ರಿವೈಸ್ ಮಾಡೀನಿ ಅಂತಂದ್ರೆ ಅವ್ರಿಗಂತೂ ಹೇಳಿ ಮಾಡಿಸಿದಂಗೆ ಇದು. ಓಕೆ, ಅದಕ್ಕಾಗಿ ನೋಡೋಣ, ಭಾಳ ಟೈಮ್ ತಗೊಳ್ಬೇಡ. ಫಸ್ಟ್ 50 ದಿನದಲ್ಲ, ಅದಕ್ಕಾಗಿ ಫೇಸ್ 1 ಅಂತ ತಗೋತೀನಿ. ಇದು ಫೌಂಡೇಶನ್ ಇದ್ದು. ಫೌಂಡೇಶನ್ ಅಂದ್ರೆ 1 ರಿಂದ 20 ದಿನ. 1 ರಿಂದ 20 ದಿನ. ಈ 1 ರಿಂದ 20 ದಿನದೊಳಗೆ 1 to 4 ಡೇ 1 ರಿಂದ ಇವತ್ತಿಂದ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಡೇ 1 ದಿಂದ 4ನೇ ದಿನ ತನಕ ಏನ್ ಮಾಡ್ಬೇಕಂದ್ರೆ ಪಾಲಿಟಿ ಮ್ಯಾಗ ಫೋಕಸ್ ಮಾಡ್ರಿ. ಆಲ್ಮೋಸ್ಟ್ ಇದನ್ನೆಲ್ಲ ಓದಿರ್ತೀರಿ, ಇದೆಲ್ಲ ನಿಮ್ಗೆ ಗೊತ್ತಿರ್ತದೆ. ರಿವೈಸ್, ರಿವಿಷನ್ ಇಸ್ ದ ಮೇನ್ ಕೀ. ರಿವೈಸ್ ರಿವೈಸ್ ರಿವೈಸ್, RRR ಮರಿಬೇಡ್ರಿ. ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ, ಇಂಡಿಯನ್ ಪೊಲಿಟಿ ಒಳಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ಕೊಟ್ರಿ ಮೇನ್. ಓಕೆ, ಆಮೇಲೆ ಪ್ರಿಯಾಂಬಲ್, ಇದ್ರ ಮೇಲೆ ಪ್ರಶ್ನೆಗಳು, ಫಂಡಮೆಂಟಲ್ ರೈಟ್. ಓಕೆ, ಆಮೇಲೆ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ಸ್ ಪಾಲಿಸಿ ಅಂತ ನೋಡ್ತೀವಿ. ಆಮೇಲೆ ಫಂಡಮೆಂಟಲ್ ಡ್ಯೂಟಿ, ಪಾರ್ಲಿಮೆಂಟ್, ಪ್ರೆಸಿಡೆಂಟ್. ಇವು ಹೈ ಈಲ್ಡ್ ಟಾಪಿಕ್ ಅಂತ ಕರಿತೀವಲ್ಲ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಒಳಗೆ ಇಲ್ಲಿದ ಪ್ರಶ್ನೆ ಬಂದಿರ್ತಾವೆ. ಬರೀ ನಾ ಕೆ ಅಂತ ಹೇಳಕತ್ತಿಲ್ಲ, ಇಲ್ಲಿದ ಪ್ರಶ್ನೆ ಬಂದಿರ್ತಾವೆ. ಇದನ್ನ ನೋಡ್ಕೊಟ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಅಷ್ಟೇ ಓದ್ಕೋಬೇಕನ? ಇಲ್ಲ, ಒಂದು ನೀವು ಶಾರ್ಟ್ ನೋಟ್ ಅಂತ ಮಾಡ್ಕೊಂಡಿರ್ತೀರಿ ಓದ್ಕೊಂಡು, ಶಾರ್ಟ್ ನೋಟ್ಸ್. ಇಲ್ಲ, ನೀವು ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ ಕಡೆ ಯಾರ ಕಡೆ ಇತ್ತು ಅಂದ್ರೆ ಶಾರ್ಟ್ ನೋಟ್ ಸಿಕ್ತು ಅಂದ್ರೆ ಓದ್ರಿ. ಓಕೆ, ಇಷ್ಟೆಲ್ಲ ಓದಿ ನೀವೇನ್ ಮಾಡ್ಬೇಕಂದ್ರೆ ಒಂದು ಟಾರ್ಗೆಟ್ ಹಾಕೊಡ್ರಿ. MCQs ಕಡಿಮೆ ಅಂದ್ರೆ ಒಂದು ಏನಿಲ್ಲ ಅಂದ್ರೆ ಒಂದು 200 MCQ, 200 ಪ್ಲಸ್, ಮಿನಿಮಮ್ 200 ಮ್ಯಾಕ್ಸಿಮಮ್ ನೀವು ಎಷ್ಟು ಮಾಡ್ತೀರಿ ಮಾಡಿ. 200 ಮಾಡ್ರಿ, 400 ಮಾಡ್ರಿ, 600 ಮಾಡ್ರಿ. ನಿಮ್ಗೆ ಹೆಂಗ ಟೈಮ್ ಅನುಕೂಲ ಆಗ್ತದೆ ಹೆಂಗ. ನೆನಪಿರ್ಲಿ 50 ದಿನ ಮಾತ್ರ ಉಳಿದದ್ದು. ಓಕೆ, 50 ದಿನ ಮಾತ್ರ ಉಳಿದದ್ದು. ಡೈಲಿ 8 hours ನೀವು ಪ್ಲಾನ್ ಹಾಕೊಡ್ರಿ. ನಾನು ನಿಮ್ಗೆ ಡೈಲಿ ಟೈಮ್ ಟೇಬಲ್ ಕೊಡ್ತೇನಂತ, ಡೈಲಿ ಟೈಮ್ ಟೇಬಲ್ ಕೊನೆಗೆ ಹಾಕ್ತಾನಂತ. ಓಕೆ, ಇಷ್ಟು ಮೇನ್ ಇವು ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ನಾವು ಕ್ವಶನ್ ಪೇಪರ್ ನೋಡಿದಂಗ ಹೈಯೆಸ್ಟ್ ಪ್ರಶ್ನೆಗಳು ಇಲ್ಲಿಂದ ಬಂದಿದ್ದು. ಮತ್ತೆ ಇದ್ರೊಳಗೆ ಸಣ್ಣ ಸಣ್ಣ ಸಬ್ ಟಾಪಿಕ್, ಮೈಕ್ರೋ ಟಾಪಿಕ್ ಅಂತ ಭಾಳ ಬರ್ತಾವ, ಅವುಗಳು ಕೂಡ ಬರ್ತಿರ್ತಾವ, ಅದ್ರ ನೋಡ್ಕೊಡ್ರಿ. ಬಟ್ ಇವೇನ್ ಮೇನ್ ಟಾಪಿಕ್ ಅದಲ್ಲ ಇವುಗಳನ್ನ ಬಿಡಾಕ್ ಹೋಗ್ಬೇಡ್ರಿ. ಕಾನ್ಸ್ಟಿಟ್ಯೂಷನ್, ಪ್ರಿಯಾಂಬಲ್, ಫಂಡಮೆಂಟಲ್ ರೈಟ್ಸ್, DPSP, ಫಂಡಮೆಂಟಲ್ ಡ್ಯೂಟಿ, ಪಾರ್ಲಿಮೆಂಟ್, ಪ್ರೆಸಿಡೆಂಟ್. ಓಕೆ, ರೈಟ್. ಮತ್ತೆ ನಿಮ್ಗೆ ಅನ್ಸ್ಬೋದು ಸರ್ ಭಾಳ ಫಾಸ್ಟ್ ಹೇಳಕತ್ತೀರಿ ಅಂತ ಹೇಳಿ. ನೋಡ್ರಿ, ನಾನು ನಿಮಗೆ ಟೈಮ್ ವೇಸ್ಟ್ ಮಾಡಕ್ಕೆ ಇಷ್ಟ ಇಲ್ಲ. ಓಕೆ, ಟೈಮ್ ವೇಸ್ಟ್ ಮಾಡಕ್ಕೆ ಇಷ್ಟ ಇಲ್ಲ. ನಾ ಕೇವಲ ಒಂದು ಭಾಳದ್ರ 10 ನಿಮಿಷ, 15 ನಿಮಿಷ, ಇಲ್ಲ 20 ನಿಮಿಷದ ಅಷ್ಟು ವಿಡಿಯೋ ಯಾಕೆ ಮಾಡಕತ್ತಾನಂದ್ರೆ ನಾನು ವಿಡಿಯೋ ನೀವು ನೋಡಿ ಅಟ್ರೊಳಗೆ ಮತ್ತೆ ಬೇರೆ ಪ್ರಿಪರೇಷನ್ ಆಗಕ್ಕೆ ನಿಮ್ಗೆ ಅನುಕೂಲ ಆಗಬೇಕು. ಅದನ್ನ ಅರ್ಥ ಮಾಡ್ಕೊಡ್ರಿ. ಓಕೆ, ನಾ ಇಲ್ಲಿ ನಿಮ್ಗೆ 2-2, 3-3 ತಾಸು, 4-4, 5 ತಾಸು ಕ್ಲಾಸ್ ಮಾಡಕತ್ತೀನಿ ಅಂದ್ರೆ ನೀವು ನಾನು ವಿಡಿಯೋ ನೋಡೋರ್ಯಾಗ ಓದೋರ್ಯಾಗ. ಅದಕ್ಕಾಗಿ ಹಂಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಅರ್ಥ ಮಾಡ್ಕೊಡ್ರಿ. ಇನ್ನು ಡೇ 1 to 4 ಏನು ಮಾಡ್ರಿ, ಪೊಲಿಟಿ ನೋಡ್ಕೊಂಡಿಲ್ಲ. ಇನ್ನು 5 to 8 ಮಾಡರ್ನ್ ಹಿಸ್ಟ್ರಿ ನೋಡ್ಕೊಡ್ರಿ. ಇದ್ರೊಳಗೆ 1857 ರಿವೋಲ್ಟ್ ಬಗ್ಗೆ ನೋಡ್ಕೊಡ್ರಿ. ಆಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಸೆಷನ್ಸ್ ಅದಲ್ಲ ನೋಡ್ಕೊಡ್ರಿ. ಫಿಕ್ಸ್ ಕ್ವಶನ್ ಬರ್ತಾವ, ಅದ್ರ ಮ್ಯಾಗ ಅಧ್ಯಕ್ಷರು ನೋಡ್ಕೊಡ್ರಿ. ಆಮೇಲೆ ಏನು ಅಲ್ಲಿ ಇಶ್ಯೂ ಆಗಿತ್ತು ಅದನ್ನ ನೋಡ್ಕೊಡ್ರಿ. ಆಮೇಲೆ ಗಾಂಧಿಯನ್ಯರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂದ್ರೆ ಹಾರ್ಟ್ ಆಫ್ ಮಾಡರ್ನ್ ಇಂಡಿಯಾ ಇದು. ಇದನ್ನಂತೂ ನೀವು ನೋಡ್ಕೊಳಕಬೇಕು. ಈ ಗಾಂಧಿಯನ್ ಯಾರದ ಬಗ್ಗೆ ಒಂದು ಪ್ರಶ್ನೆ ಇರ್ತದ, ಫ್ರೀಡಮ್ ಸ್ಟ್ರಗಲ್ ಪ್ರಶ್ನೆ ಬರ್ತದ. ಮಾಡರ್ನ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್. ಹೈಯೆಸ್ಟ್ ಪ್ರಶ್ನೆಗಳು ಇಲ್ಲಿಂದ ಬರ್ತಾವ. ಮತ್ತು ಅದ್ರೊಳಗೆ ಸ್ವಾತಂತ್ರ್ಯ ಚಳವಳಿ ಅಂತೇಳಿ ಸೆಪರೇಟ್ ಮೆನ್ಷನ್ ಮಾಡ್ಯಾರ. ಓಕೆ, ಹಿಸ್ಟ್ರಿ ಬೇರೆ ಮೆನ್ಷನ್ ಮಾಡ್ಯಾರ, ಸ್ವಾತಂತ್ರ್ಯ ಚಳವಳಿ ಬೇರೆ ಮೆನ್ಷನ್ ಮಾಡ್ಯಾರ. ಅದಕ್ಕಾಗಿ ನೀವು ನೋಡ್ಕೋಬೇಕು, ಚಳುವಳಿ ಅಲ್ಲ ಅದು ಚಳವಳಿ ತಲೆಗಿರಲಿ. ಇನ್ನು 5 ರಿಂದ 8ನೇ ದಿನ ತನಕ ಏನು ಮಾಡ್ರಿ, ಮಾಡರ್ನ್ ಹಿಸ್ಟ್ರಿ ನೋಡ್ಕೊಂಡ್ರಿ. ಓಕೆ ಸರ್, ಎನ್ಸೆಂಟ್ ಮಿಡಿವಲ್ ಮಾಡರ್ನ್ ಹೆಂಗೆ ಮಾಡೋದು? ಎನ್ಸೆಂಟ್ ಮಿಡಿವಲ್ ಮಾಡರ್ನ್, ಈಗ ಮಾಡರ್ನ್ ನೋಡ್ಕೊಂಡ್ರಿ. ಎನ್ಸೆಂಟ್ ಮಿಡಿವಲ್ ಹೆಂಗೆ ಮಾಡೋದ್ರಿ? ಸ್ವಲ್ಪ ಫೋಕಸ್ ಅಲ್ಲಿ ಕಡಿಮೆ ಇರಲಿ. ಯಾಕಂದ್ರೆ ನೀವು ಎಲ್ಲ ನೋಡಕ್ ಆಗುದಿಲ್ಲ, ಎಲ್ಲಿ ಪ್ರಶ್ನೆಗಳು ಬರ್ತಾವ ಅಲ್ಲಿಷ್ಟ ನೋಡ್ಕೋಬೇಕಾಗ್ತೈತಿ. ಅದಕ್ಕಾಗಿ ನೀವು ಮಾಡರ್ನ್ ಮ್ಯಾಗ ಫೋಕಸ್ ಮಾಡ್ರಿ, ಎನ್ಸೆಂಟ್ ಮಿಡಿವಲ್ ಬೇಡ. ಯಾಕಂದ್ರೆ ಭಾಳ ಡೆಪ್ತ್ ಹೋಗ್ತದೆ. ನಾನು ನಿಮಗೆ ಜಸ್ಟ್ ರಿವಿಷನ್ ಸ್ಟ್ರಾಟಜಿ ಕೊಡಕತ್ತ, ನೀವು ಇದನ್ನ ಅರ್ಥ ಮಾಡ್ಕೊಡ್ರಿ. 5 to 8 5, 6, 7, 8 ಇಷ್ಟು ದಿನದಾಗ ಆಗ್ತದೆ ಸರ್. 100% ಆಗ್ತದೆ, 100% ಆಗ್ತದೆ, ತಲೆ ಕೆಡಿಸ್ಕೊಬೇಡ್ರಿ. ಇನ್ನು ಡೇ 9 to 12 ಜಿಯೋಗ್ರಫಿ. ಇಲ್ಲಿ ಫಿಸಿಕಲ್ ಜಿಯೋಗ್ರಫಿ ನೋಡ್ಕೊಳ್ರಿ, ಜಾಸ್ತಿ ಪ್ರಶ್ನೆಗಳು ಬರ್ತಾವೆ. ಅದ್ರೊಳಗೆ ಇಂಡಿಯನ್ ಫಿಸಿಕಲ್ ನೋಡ್ಕೊಳ್ರಿ, ಇಂಡಿಯಾದ ಫೋಕಸ್ ಮಾಡಿ. ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿ ನೋಡ್ಕೊಳ್ರಿ. ಆಮೇಲೆ ರಿವರ್, ನದಿಗಳ ಬಗ್ಗೆ ಅಂತೂ ಶೂರ್ ಶಾರ್ಟ್ ಬರ್ತದೆ. ಓಕೆ, ಯಾವ್ಯಾವ ನದಿಗಳು, ಎಲ್ಲ ನದಿಗಳು ನಾ ಹೇಳ್ಕೊತ್ಕೊಂಡ್ರಂಗಿಲ್ಲ, ಎಷ್ಟು ನದಿ ಅದಾವ ಎಲ್ಲ ಮಾಡ್ರಿ. ಇಲ್ಲಿ ರಿವರ್ ಬಗ್ಗೆ ಮಾಡ್ಬೇಕಾದ್ರೆ ಕರ್ನಾಟಕ ರಿವರು ಮಾಡ್ರಿ, ಆಮೇಲೆ ಇಂಡಿಯನ್ ರಿವರು ಮಾಡ್ರಿ, ಎರಡು ಮಾಡ್ರಿ. ಓಕೆ, ಕರ್ನಾಟಕ ರಿವರು ಮಾಡ್ಬೇಕು, ಇಂಡಿಯನ್ ರಿವರು ಮಾಡ್ಬೇಕು. ಓಕೆ, ಮತ್ತೆ ಪಿ ಸಿ ಅಂದ್ರೆ ಕರ್ನಾಟಕ ಮ್ಯಾಗ ಫೋಕಸ್ ಮಾಡೇ ಮಾಡ್ತಾನೆ. ಓಕೆ, ಇಲ್ಲಿ ಜಿಯೋಗ್ರಫಿ ಅಂದ್ರೆ ನೀವು ಕರ್ನಾಟಕ ಜಿಯೋಗ್ರಫಿನೂ ಕನ್ಸಿಡರ್ ಮಾಡ್ಕೊಡ್ರಿ. ಇನ್ನು ಕ್ಲೈಮೇಟ್, ವಾಯುಗುಣದ ಬಗ್ಗೆ ಪ್ರಶ್ನೆ ಆಗ್ತದೆ. ಯಾಕಂದ್ರೆ ಸದ್ಯಕ್ಕೆ ಅದು ನಡೆದೈತಿ, ಇಶ್ಯೂ ಏನಿರ್ತೈತಿ ಅದು ನಡೆದಿರ್ತೈತಿ, ಅದ್ರ ಮ್ಯಾಗ ಕೇಳ್ತಾನೆ ಪ್ರಶ್ನೆ. ಇದ್ರ ರಿಲೇಟೆಡ್ ಏನಾದ್ರು ಕರೆಂಟ್ ಅಫೇರ್ಸ್ ಇತ್ತಂದ್ರೆ ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಮತ್ತು ನಾನು ಆದಷ್ಟು ಬೇಗ ಒಂದು ವರ್ಷದ ಇಲ್ಲ ನೆಕ್ಸ್ಟ್
ಅಕ್ಟೋಬರ್ 2025ರಿಂದ ಅಕ್ಟೋಬರ್ 2025ರಿಂದ ಈ ಜೂನ್ 2026 ತನಕ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಎಲ್ಲ ಮಾಡ್ತಾನೆ ಅಂತ ಹೇಳೋದಿಲ್ಲ, ಮ್ಯಾಕ್ಸಿಮಮ್ ಎಕ್ಸಾಮ್ಗೆ ಏನು ಬೇಕೋ ಅಷ್ಟಾದ್ರೂ ಮಾಡಕ್ಕೆ ನಾ ಟ್ರೈ ಮಾಡ್ತಾನೆ. ಹಾಗಾಗಿ ನೀವೇನು ಅಂತಂದ್ರೆ ಒಂದು 2025 ಅಕ್ಟೋಬರ್ದಿಂದ 2026 ಜೂನ್ ತನಕ ಮ್ಯಾಕ್ಸಿಮಮ್ ನೀವು ಓದಕ್ಕೆ ಟ್ರೈ ಮಾಡಿರಿ, ನಾನು ಸಾಧ್ಯದಷ್ಟು ಹೇಳ್ಕೊಡ್ತೇನೆ. ಆಮೇಲೆ ಇದ್ರ ಜೊತೆ ಕರ್ನಾಟಕ ಜಿಯೋಗ್ರಫಿ ನೋಡ್ಕೊಡ್ರಿ. ಎಷ್ಟು ದಿನದಾಗ ರಿವಿಷನ್ ಆಗ್ತದೆ. ನೀವು ಮೊದಲು ಓದಿದ್ರಿ ಅಂದ್ರೆ ಕನ್ಸೆಪ್ಚುಯಲ್ ಕ್ಲಾರಿಟಿ ಇತ್ತು ಅಂದ್ರೆ 100% ಇದಾಗಿ ಆಗ್ತದೆ, ಅದ್ರೊಳಗೆ ಎರಡು ಮಾತಿಲ್ಲ. ಏನು ಡೇ 13ರಿಂದ 16 ತನಕ ಜನರಲ್ ಸೈನ್ಸ್, ಇಲ್ಲಿ ಬರೀ ಬೇಸಿಕ್ಸ್ ನೋಡ್ಕೊಡ್ರಿ, ಬೇರೆ ಏನು ಬೇಡ, ಒಟ್ಟ ಬೇಸಿಕ್ಸ್ ಅಷ್ಟೇ, ಮತ್ತೇನಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬೇಸಿಕ್ಸ್ ನೋಡ್ಕೊಟ್ರಿ. ಹ್ಯೂಮನ್ ಬಾಡಿ ನೋಡ್ಕೊಳ್ರಿ, ಆಲ್ಮೋಸ್ಟ್ ಎಲ್ಲ ಪಾರ್ಟ್, ತಲೆ ಹಿಡ್ಕೊಂಡು ಮೆದುಳು ಹಿಡ್ಕೊಂಡು ಕೆಳಗಿನ ಕಾಲ್ ತನಕ ಪಾದದ ತನಕ ಆಲ್ಮೋಸ್ಟ್ ಎಲ್ಲ ಹ್ಯೂಮನ್ ಬಾಡಿ ಪಾರ್ಟ್ಗಳು ನೋಡ್ಕೊಡ್ರಿ. ಫಿಕ್ಸ್ ಪ್ರಶ್ನೆ ಕೇಳ್ತಾನ, ಅದಕ್ಕೆ ನೋಡ್ಕೊಡ್ರಿ ಯಾವ ಪಾರ್ಟ ಏನೇನು ಪಾರ್ಟ. ಓಕೆ, ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳ್ತಾನೆ. ಆಮೇಲೆ ರೋಗಗಳ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ, ಅವು ಕೂಡ ಇಂಪಾರ್ಟೆಂಟ್. ಡಿಸೀಸ್ ಬಗ್ಗೆ ಕೂಡ ಪ್ರಶ್ನೆಗಳು ಕೇಳ್ತಿರ್ತಾನೆ. ಓಕೆ, ಇನ್ನು ಡೇ 17ರಿಂದ 20 ತನಕ ಮೆಂಟಲ್ ಎಬಿಲಿಟಿ ಮಾಡ್ರಿ. ನಾ ಮೆಂಟಲ್ ಎಬಿಲಿಟಿ ಒಳಗೆ ನಂಬರ್ ಸೀರೀಸ್ ಜಾಸ್ತಿ ಪ್ರಶ್ನೆಗಳು ಬರ್ತವೆ. ಕೋಡಿಂಗ್ ಡೇ ಕೋಡಿಂಗ್ ಕೇಳ್ತಾನೆ, ಬ್ಲಡ್ ರಿಲೇಷನ್ ಬಂದ ಬರ್ತದೆ, ಡೈರೆಕ್ಷನ್ಸ್ ಮತ್ತೆ ನಿಮ್ಗಂತೂ ಗೊತ್ತಿರ್ತೈತಿ, ಕ್ವಶನ್ ಪೇಪರ್ ನೋಡಿರ್ತೀರಿ. ಕ್ಯಾಲೆಂಡರ್ ಕ್ಲಾಕ್ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್. ಮತ್ತು ಇವಷ್ಟ ನೋಡ್ಕೋಬೇಕಾ, ಇವಷ್ಟ ಅಲ್ಲ. ಇದ್ರೊಳಗೆ ಏನು ಮಾಡ್ರಿ ಅಂತಾನೆ ಮೆಂಟಲ್ ಎಬಿಲಿಟಿ ಒಳಗೆ ನೀವು ಪ್ರಿವಿಯಸ್ ಕ್ವಶನ್ ಪೇಪರ್ ಬಿಡಿಸ್ಬಿಟ್ರಿ ಜಾಸ್ತಿ, ಅವ ಮಾಡ್ರಿ, ಮತ್ತೇನಿಲ್ಲ, ಆಲ್ಮೋಸ್ಟ್ ಅವ ಮಾಡ್ರಿ. ಓಕೆ, ಇವಷ್ಟು ಮಾಡ್ರಿ ಸಾಕು, ಭಾಳ ವರಿ ಮಾಡ್ಕೊಳಕ್ ಹೋಗ್ಬಿಡ್ರಿ, ಇವಷ್ಟು ಮಾಡ್ರಿ. ಮತ್ತು ಯಾವ್ದ್ರ ಮ್ಯಾಗ, ಎಲ್ಲದ್ರ ಮ್ಯಾಗ ಯಾವುದು ಮಾಡರ್ನ್ ಇಂಡಿಯಾ ಮ್ಯಾಗ 200+ MCQs, ಆಮೇಲೆ ಜಿಯೋಗ್ರಫಿ ಮ್ಯಾಗ 200+ MCQs, ಆಮೇಲೆ ಜನರಲ್ ಸೈನ್ಸ್ ಮ್ಯಾಗ 200+ MCQs, ಆಮೇಲೆ ಮೆಂಟಲ್ ಎಬಿಲಿಟಿ ಮ್ಯಾಗ ಆಲ್ಮೋಸ್ಟ್ 200+ ಮಿನಿಮಮ್ ಹೇಳತ್ತನ್ರಿ ನಾವು. ಇದು ನೀವು ಜಾಸ್ತಿನೂ ಮಾಡ್ಕೋಬೋದು. ಇಷ್ಟ ನಾವು ಯಾವಪ್ಪ ಅಂದ್ರೆ ಡೇ 20 ತನಕ ಬಂದೀವಿ. ಈಗ ಫೇಸ್ 2, ಇದು ಹೈ ಸ್ಕೋರಿಂಗ್ ಏರಿಯಾ. ಅದು ಹೈ ಸ್ಕೋರಿಂಗ್ ಏರಿಯಾ ಯಾಕಂದ್ರೆ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತಾನ. 21ರಿಂದ 25ನೇ ದಿನ ತನಕ ಕರೆಂಟ್ ಅಫೇರ್ಸ್ ಮಾಡ್ರಿ. ಲಾಸ್ಟ್ 12 ಮಂತ್ ಆಗ್ತದ ಸರ್ ಅಂತಂದ್ರೆ ನೀವು ಡೈಲಿ 8 ತಾಸು ಸ್ಟ್ರಾಟಜಿ ಕೊಡಾಕ್ತಾನೆ ನಿಮಗೆ. ಈ 8 ತಾಸು ನೀವು ಮಾಡ್ರಿ ಅಂದ್ರೆ ಆಗೇ ಆಗ್ತದೆ. ನೀವು ಇಲ್ಲ ಒಂದು ಕೆಲಸ ಮಾಡ್ರಿ, ಇದನ್ನ 1-2 ತಾಸು ಹೆಚ್ಚಿಗೆ ಮಾಡ್ಕೊಡ್ರಿ, 10 hours ಮಾಡ್ಕೊಡ್ರಿ, ಕವರ್ ಆಗೇ ಆಗ್ತದೆ. ಸರ್ ಈಗ ಏನಾಗ್ತೈತ್ರಿ ಅಂತಂದ್ರೆ ನಾ ಏನು ಮಾಡಕ್ ಬರೋದಿಲ್ಲ. ನಾ ನಿಮ್ಗೆ ಇದ್ದದ ಪರಿಸ್ಥಿತಿ ಹೇಳಕತ್ತಾನ್ರಿ. ಹಿಂಗಿರ್ತೈತಿ ಅಂತ ಹೇಳಕತ್ತಾನ, ನೀವು ನೋಡ್ರಿ ಮತ್ತೆ ಹೆಂಗೆ ಮಾಡ್ತೀರಿ. ಸರ್ 21ರಿಂದ 20 ದಿನದಾಗ 4 ದಿನದಾಗ ಆಗ್ತೈತೇನ್ರಿ? ಅದು ಮನಸ್ಸು ಮಾಡ್ರಿ ಆಗೇ ಆಗ್ತದ. ನೀವೇನು ಮಾಡ್ರಿ ಅಂದ್ರೆ ಸಾಧ್ಯ ಆದ್ರೆ ಈ ಮಾರ್ಕೆಟ್ ಒಳಗೆ ಇವ್ರದೇ ಯಾವ್ದನ್ನ ಕೇಳಕ್ ಹೋಗ್ಬೇಡ್ರಿ. ನಿಮಗೆ ಏನಾದರೂ ಇದನ್ನ ಸಿಕ್ತು ಅಂದ್ರೆ, ಇಯರ್ ಬುಕ್ ಸಿಕ್ತು ಅಂದ್ರೆ, ಒಂದು ಇಯರ್ ಬುಕ್ ಆದ್ಮ್ಯಾಗ 1 ಇಯರ್ದ ಕರೆಂಟ್ ಅಫೇರ್ಸ್ ಏನಾದರೂ 1 ಇಯರ್ ಕರೆಂಟ್ ಅಫೇರ್ಸ್ ಬುಕ್ ಸಿಕ್ತು ಅಂದ್ರೆ, ಇಯರ್ ಬುಕ್ ಆಗಲಿ ಇಲ್ಲ 1 ಇಯರ್ ಕರೆಂಟ್ ಅಫೇರ್ಸ್ ಬುಕ್ ಸಿಕ್ತು ಅಂದ್ರೆ ಇದನ್ನ ರಿವಿಷನ್ ಮಾಡ್ರಿ. ಎಲ್ಲ ಮ್ಯಾಗ್ಝಿನ್ ತಗೊಂಡು ಓದಬೇಕಾ ಅಂತಂದ್ರೆ ನನಗನ್ಸದ ದ್ಯಾಟ್ ಇಸ್ ಹೈಲಿ ಇಂಪಾಸಿಬಲ್. ಮತ್ತೆ ಇನ್ನೊಂದು ಏನಾಗ್ತೈತಿ, ನೀವು ಬರೀ ಅದನ್ನ ಮಾಡ್ಬೇಕಾಗ್ತೈತಿ. ಅಂದ್ರೆ ನೀವು 5 ದಿನಗಳ ಕಾಲ 12 ತಿಂಗಳ ಮ್ಯಾಗ್ಝಿನ್ ಓದ್ಬೇಕಾಗ್ತದೆ. ಓಕೆ, ಹಾಗಾಗಿ ಸಾಧ್ಯ ಆದ್ರೆ ಇಯರ್ ಬುಕ್ ಹೋಗ್ರಿ, ಇಲ್ಲ 1 ಇಯರ್ ಕರೆಂಟ್ ಅಫೇರ್ಸ್ ಬುಕ್ ಯಾರು ಚಂದ ಮಾಡ್ಯಾರ ನೋಡ್ರಿ. ನೀವು ಓದ್ಕೊಂಡಿರ್ತೀರಿ ಅಂದ್ರೆ ನಿಮಗಂತೂ ಆಲ್ಮೋಸ್ಟ್ ಐಡಿಯಾ ಇದ್ದೇ ಇರ್ತದೆ, ನೀವು ಅಷ್ಟು ಮಾಡ್ರಿ ಸಾಕು. ಓಕೆ, ಹಾಗಾಗಿ ಎಲ್ಲ 12 ತಿಂಗಳ ಮ್ಯಾಗ್ಝಿನ್ ಎಲ್ಲ, 1 ವರ್ಷದ ಮ್ಯಾಗ್ಝಿನ್ ಎಲ್ಲ, 2 ವರ್ಷದ ಮ್ಯಾಗ್ಝಿನ್ ಎಲ್ಲ ಓದ್ಕೊತ್ಕೊಂಡ್ರಕ್ಕೆ ಹೋಗ್ಬೇಡ್ರಿ. ಎಲ್ಲಾನು ಈಚ್ ಅಂಡ್ ಎವ್ರಿ ಲೈನ್ ಎವ್ರಿ ಪಾಯಿಂಟ್ ಬೇಡ, ಅದ್ರೊಳಗೆ ಬುಲೆಟ್ ಪಾಯಿಂಟ್ ನೋಡ್ಕೊಡ್ರಿ. ಅಥವಾ ಯಾರಾದ್ರೂ ನೋಟ್ಸ್ ಸಿಕ್ತಂದ್ರೆ ಭಾಳ ಒಳ್ಳೇದು, ನೋಟ್ಸ್ ಮಾಡ್ರಿ. ಇಲ್ಲ ಇಯರ್ ಬುಕ್ ತಗೊಳ್ರಿ, ಇಲ್ಲ ಕನ್ನಡ ಅಫೇರ್ಸ್ ಬುಕ್, ನಿಮಗೆ ಹೆಂಗೆ ಅನುಕೂಲ ಹಂಗೆ ಮಾಡ್ರಿ. ಅದ್ರೊಳಗೆ 12 ಮಂತ್ ಏನು ಇದನ್ನ ಬರ್ತೈತಲ್ರಿ, ಇದು ಯಾವುದು ಕನ್ನಡ ಅಫೇರ್ಸ್ ಬರ್ತಲ್ಲ, ಇದ್ರೊಳಗೆ ಏನಪ್ಪ ಅಂದ್ರೆ ಅವಾರ್ಡ್ ಜಾಸ್ತಿ ನೋಡ್ಕೊಡ್ರಿ. ಸ್ಪೋರ್ಟ್ಸ್ ಏನೇನಾಗೈತಿ ಅದ್ರ ಬಗ್ಗೆ ನೋಡ್ಕೊಡ್ರಿ, ಯಾಕಂದ್ರೆ ಭಾಳ ಚೇಂಜಸ್ ಆಗ್ಯಾವ. ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಏನಾಗಿತ್ತು ಅದನ್ನ ನೋಡ್ಕೊಡ್ರಿ. ನಾ ಇದನ್ನ ಕವರ್ ಮಾಡ್ತೀನಿ, ಸೈನ್ಸ್ ಅಂಡ್ ಟೆಕ್ ಡೆವಲಪ್ಮೆಂಟ್ ಏನಾದ್ರು ಕವರ್ ಮಾಡ್ತೀನಿ. ಟೋಟಲ್ ನಾ ಕರೆಂಟ್ ಅಫೇರ್ಸ್ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನಿದೆ ಹೈ ಸ್ಕೋರಿಂಗ್ ಏರಿಯಾ ಐತಿ, ಇದನ್ನ ಆಲ್ಮೋಸ್ಟ್ ನಾ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇದ್ರ ಜೊತೆ ಎಫರ್ಟ್ ನಿಮ್ಮದು ಇರಬೇಕು, ಬರೀ ನಂದಷ್ಟ ಅಲ್ಲ. ಏನು ಕರೆಂಟ್ ಅಫೇರ್ಸ್ ಇದ್ರೊಳಗೆ ಕರೆಂಟ್ ಅಫೇರ್ಸ್ ಅಂದ್ರೆ ಆಲ್ಮೋಸ್ಟ್ ಬಂತಾರೆ. ಅದು ಇಂಡಿಯಾದ ಬಂತು, ಕರ್ನಾಟಕದ ಬಂತು, ವರ್ಲ್ಡ್ ಬಂತು. ಓಕೆ, ಇನ್ ನೆಕ್ಸ್ಟ್ ಡೇ 25 ತನಕ ನೋಡಿದ್ವಿ. 26ರಿಂದ 28 ತನಕ ಎಕನಾಮಿಕ್ಸ್ ನೋಡ್ಕೊಡ್ರಿ. ಇದ್ರೊಳಗೆ ಬಜೆಟ್, ಎಕನಾಮಿಕ್ ಸರ್ವೆ, RBI ಬಗ್ಗೆ ನೋಡ್ಕೊಡ್ರಿ, ಇನ್ಫ್ಲೇಷನ್, ಬ್ಯಾಂಕಿಂಗ್ ಕೇಳ್ತಾನೆ. ಮತ್ತೆ ಎಕನಾಮಿಕ್ಸ್ ಬಗ್ಗೆ ಜಾಸ್ತಿ ಪ್ರಶ್ನೆಗಳು ಬರಂಗಿಲ್ಲ ಸರ್ ಅಂತಂದ್ರೆ ಅದನ್ನು ವರಿ ಮಾಡ್ಕೊಳಕ್ ಹೋಗ್ಬಿಟ್ರಿ. ನಿಮ್ಗೆ ಸಾಧ್ಯ ಆಗ್ತೈತಿ ಓದಾಕಂದ್ರೆ ಓದಿಬಿಟ್ರಿ. ಓಕೆ, ಹೈ ಇಲ್ಡಿಂಗ್ ಯಾವ್ದಾವು ಅದನ್ನಂತ ಹೇಳಿದ್ದೀನಿ ನಾನು. ಹಾಗಾಗಿ ಸ್ವಲ್ಪ ಬಜೆಟ್ ನೋಡ್ಕೊಳ್ರಿ, ಭಾಳ ಬೇಡ, ಎಲ್ಲ ಎಕನಾಮಿಕ್ಸ್ ಬೇಡ, ಬಜೆಟ್ ನೋಡ್ಕೊಡ್ರಿ, ಸರ್ವೆ ಸ್ವಲ್ಪ ನೋಡ್ಕೊಡ್ರಿ. ಅದು ನೋಟ್ ಬುಲೆಟ್ ಪಾಯಿಂಟ್ ಅಷ್ಟು ನೋಡ್ಕೊಡ್ರಿ, ಕೀ ಪಾಯಿಂಟ್ ಅಷ್ಟ. ಆಮೇಲೆ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ, RBI ಹೆಂಗ, ಇನ್ಫ್ಲೇಷನ್, ಬ್ಯಾಂಕಿಂಗ್, SLR, CRR ಅವೆಲ್ಲ ಬರ್ತಾವೆ, ಅವೆಲ್ಲ ಸ್ವಲ್ಪ ಅದು ನೋಡ್ಕೊಡ್ರಿ. ಆಮೇಲೆ ಡೇ 28 ತನಕ ಇದ್ದು 29 30 ತನಕ ಸ್ವಲ್ಪ EVS, ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ. ಮತ್ತೆ ಇದು ಕರೆಂಟ್ ಅಫೇರ್ಸ್ ಒಳಗೆ ನಿಮ್ಗೆ ಕವರ್ ಆಗಿರ್ತದೆ. ಓಕೆ, ಇದನ್ನ ಸೆಪರೇಟ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಸ್ಟ್ಯಾಟಿಕ್ GK
ನಿಮ್ಗೆ ಯಾವ್ದಾದ್ರು ಕ್ಲಾಸ್ ನೋಡ್ ಸಿಕ್ತು ಅಂದ್ರೆ ಅಥವಾ ಯಾರಾದ್ರೂ ಸರ್ ನೋಡ್ ಸಿಕ್ತು ಅಂದ್ರೆ ನೋಟ್ಸ್ ಮಾಡ್ರಿ ಸಾಕು. ಮತ್ತೆ ಇವೆಲ್ಲ ದೊಡ್ಡ ದೊಡ್ಡ ಬುಕ್ ಹಿಡ್ಕೊಂಡು ಕುಂಡ್ರಬೇಡ್ರಿ ನೀವು. ಓಕೆ, ದೊಡ್ಡ ದೊಡ್ಡ ಬುಕ್ ಹಿಡ್ಕೊಂಡು ಕುಂಡ್ರಬೇಡಿ. ಓಕೆ, ನಿಮ್ಮದು ಎಲ್ಲರ ಸ್ವಂತ ನೋಟ್ಸ್ ಇತ್ತಂದ್ರೆ ಬಹಳ ಒಳ್ಳೇದ, ಅದನ್ನ ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ರಿ. ಓಕೆ, ಇನ್ನು ಡೇ 32 ದಿಂದ 35 ತನಕ ಕರ್ನಾಟಕ ಸ್ಪೆಷಲ್ ನೋಡ್ಕೊಡ್ರಿ. ಪಂಚಾಯತ್ ರಾಜ್, ಲ್ಯಾಂಡ್ ರಿಫಾರ್ಮ್, ಕೋಆಪರೇಟಿವ್ ಸೊಸೈಟಿ, ಕರ್ನಾಟಕ ಸ್ಕೀಮ್, ಕರ್ನಾಟಕ ಜಿಯೋಗ್ರಫಿ, ಇವೆಲ್ಲ ಬೇಕು. ಆಲ್ರೆಡಿ ನಾ ಜಿಯೋಗ್ರಫಿ ಹೇಳ್ಬೇಕಾದ್ರೆ ಕರ್ನಾಟಕ ಅಂತ ಇಲ್ಲಿ ಹೇಳಿದೀನಿ. ಇಲ್ಲಿ ನಿಮಗೆ ಟೈಮ್ ಉಳಿತೈತೆ, ಅಲ್ಲಿ ಓದಿದ್ದೀರಂದ್ರೆ ಇಲ್ಲಿ ಟೈಮ್ ಉಳಿತದ. ಸರ್ ಪಂಚಾಯತ್ ರಾಜ್, ಲ್ಯಾಂಡ್ ರಿಫಾರ್ಮ್, ಕೋಆಪರೇಟಿವ್ ಬರೀ ಒಂದೊಂದು ಎರಡು ಪ್ರಶ್ನೆ ಕೇಳ್ಯಾನ, ಅಕಸ್ಮಾತ್ ಒಂದೆರಡು ಕೇಳ್ಯಾನ, 5-5 10 ಹಾಕಿದ್ರೆ ಏನ್ ಮಾಡ್ತೀರಿ? 5-5 10 ಹಾಕಿದ್ರೆ ಏನ್ ಮಾಡವ್ರ ಅದನ್ನ ಹೇಳ್ರಿ. ಈಗ 1-2 ಕೇಳೇನ್ರಿ, ಓಕೆ ನಾವು ಒಪ್ಕೊಂತೇನೆ, 1-2 ಇಲ್ಲ 3 ಹಿಂಗ್ ಆಗ್ಯಾವ ಪ್ರಶ್ನೆಗಳು. ಇಫ್ ಇನ್ ಕೇಸ್ ಪಂಚಾಯತ್ ರಾಜ್ ಮ್ಯಾಗ ಒಂದು 5 ಕ್ವಶನ್, ಲ್ಯಾಂಡ್ ರಿಫಾರ್ಮ್ ಮ್ಯಾಗ ಒಂದು 2 ಕ್ವಶನ್, ಕೋಆಪರೇಟಿವ್ ಮ್ಯಾಗ ಒಂದು 3 ಕ್ವಶನ್ ಹಾಕಿದ ಅಂತಂದ್ರ ಮುಗಿದ 10 ಕ್ವಶನ್ ಅಲ್ಲೇ. ಅದು ಏನ್ ಮಾಡೋರು ಅವಾಗ? ಮತ್ತೆ ಸ್ಕೀಮ್ಗಂತೂ ನೋಡ್ಕೊಳಕಬೇಕು. ಸ್ಕೀಮ್ ಮ್ಯಾಗ ಮಿನಿಮಮ್ 2ರಿಂದ 3 ಪ್ರಶ್ನೆಗಳು ಇದ್ದೇ ಇರ್ತಾವ, ಅಥವಾ ಮಿನಿಮಮ್ 1 ಪ್ರಶ್ನೆ ಆದ್ರೂ ಇದ್ದೇ ಇರ್ತದ. ಅದಕ್ಕಾಗಿ ರೀಸೆಂಟ್ ಏನ್ ಮಾಡ್ಕೊಳ್ರಿ ಅಂತಂದ್ರೆ ಸರ್ಕಾರ ಚೇಂಜ್ ಆಗೈತಿ, ಸಾರಿ ಏನ ಮಂತ್ರಿಗಳು ಚೇಂಜ್ ಆದ್ರು. ಅಕಸ್ಮಾತ್ ಇವ್ರು ಏನಾದ್ರು ಹೊಸದ ಡೆವಲಪ್ಮೆಂಟ್ ತಂದ್ರೆ ನೋಡ್ಕೊಡ್ರಿ. ಯಾಕಂದ್ರ ಈ ಕೇದವ್ರು ಏನ್ ಮಾಡತ್ತಾರು ಅಂತಂದ್ರ ಎಕ್ಸಾಮ್ ಇನ್ನೊಂದು ವಾರ ಐತಿ ಅಂದ್ರೆ ಅದ್ರ ಹಿಂದಿನ 1 ವೀಕ್ ಹಿಂದಿನ ಕರೆಂಟ್ ಅಫೇರ್ಸ್ ಕೇಳಕತ್ತಾರ. ಓಕೆ, ಹಾಗಾಗಿ ಹೆಂಗಿರ್ಲಿ ಅಂದ್ರ ನಾಳೆ ನೀವು ಎಕ್ಸಾಮ್ ಬರ್ಯಾಕತ್ತೀರಿ ಅಂದ್ರ, ನಾಳೆ ನಿಮ್ಮ ಎಕ್ಸಾಮ್ ಐತಿ ಅಂದ್ರ ನೀವು ಇವತ್ತಿನ ಕರೆಂಟ್ ಅಫೇರ್ಸ್ ಓದ್ಕೊಂಡು ಹೋಗಿರ್ಲೇಬೇಕು. ಓಕೆ, ಹಾಗಾಗಿ ನಾವು ಇದ ಅಂತ ಹೇಳಕ್ ಆಗುದಿಲ್ಲ, ಯಾಕಂದ್ರೆ ನಾವೇನ್ ದೇವ್ರ ಮನುಷ್ಯರಲ್ಲ, ಹೌದಿಲ್ರಿ? ಅದಕ್ಕಾಗಿ ಸ್ವಲ್ಪ ಅದ್ರ ಬಗ್ಗೆ ಫೋಕಸ್ ಇರಲಿ. ನೆಕ್ಸ್ಟ್ ಫೇಸ್ 3 ಲಾಸ್ಟ್ ರಿವಿಷನ್ ಅಂಡ್ ಟೆಸ್ಟ್. ಇದು 36ರಿಂದ 50 ದಿನ ಅಂದ್ರೆ 15 ದಿನ ಎಂದಕ ಕೊಡ್ಬೇಕ್ರಿ. ಹೌದು, ಮಸ್ಟ್ 36ರಿಂದ 40 ರೌಂಡ್ 1 ರಿವಿಷನ್ ರೌಂಡ್ 1. ಈಗ ನಾ ಇಲ್ಲಿ ತನಕ ಏನ್ ಹೇಳಿಲ್ರಿ ಅದನ್ನ ರಿವಿಷನ್ ಮಾಡಕ್ ಶುರು ಮಾಡ್ಬೇಕು. ಅಂದ್ರ ಇಲ್ಲೇ ನೀವು ಆಲ್ರೆಡಿ 1 ಟೈಮ್ ರಿವಿಷನ್ ಮಾಡಿರಿ ಅಂತ ಅನ್ಕೊಳ್ರಿ, 1 ಟೈಮ್ ಮುಗಿಸಿರಿ ಅಂತಂದ್ರ ನಾ ಇಲ್ಲಿ ನಿಮಗೆ 1 ಟೈಮ್ ರೀಡಿಂಗ್ ಹೇಳತ್ತಾನಿ, 1 ಟೈಮ್ ರಿವಿಷನ್ ಹೇಳತ್ತಾನಿ. ಇಲ್ಲೇ ಮತ್ತೆ 2 ಟೈಮ್ ಆಯ್ತು ಅಂದ್ರೆ ಟೋಟಲ್ 3 ಟೈಮ್ಸ್ ರಿವಿಷನ್ ಮಾಡಿದಂಗ ಆಯ್ತು. ಓಕೆನಾ? ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸ್ ರಿವಿಷನ್ ರೌಂಡ್ 1. ಓಕೆ, 36ರಿಂದ 40 ದಿನ. ಓಕೆ, ಇನ್ನು 40ರಿಂದ 45 ದಿನ ಅಂದ್ರೆ 4 ದಿವಸನಾಗ ರಿವಿಷನ್ ಆಗ್ತದ, ಹಾಗೆ ಆಗ್ತದ. ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಓದಿದ್ರಿ ಅಂತಂದ್ರೆ. ಇನ್ ರೌಂಡ್ 2 ಒಳಗ ಕನ್ನಡ ಅಫೇರ್ಸ್, ಎಕನಾಮಿಕ್ಸ್, ಆಮೇಲೆ ಕರ್ನಾಟಕ ಜಿಕೆ, ಎನ್ವಿರಾನ್ಮೆಂಟಲ್ ಸೈನ್ಸ್. ಮತ್ತೆ ಸೈನ್ಸ್ ಅಂಡ್ ಟೆಕ್ ಹೇಳಿಲ್ಲಲ್ರಿ ಇಲ್ಲಿ, ಅದಕ್ಕೆ ಕನ್ನಡ ಅಫೇರ್ಸ್ನಾಗ ಕವರ್ ಆಗ್ತದೆ, ತಲೆ ಕೆಡಿಸ್ಬಿಡ್ರಿ. SNT ಅಲ್ಲೇ ಕವರ್ ಆಗಿರ್ತದ, ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹಾಗಾದ್ರೆ 45 ದಿನಕ್ಕೆ ಬಂದ್ರಿಪ್ಪ. ಓಕೆ, ಇನ್ನು 5 ದಿನ ಏನ್ ಮಾಡ್ಬೇಕು? ಇಲ್ಲಿ ನೋಡ್ರಿ, ಭಾಳ ಇಂಪಾರ್ಟೆಂಟ್. 46ರಿಂದ 50 ಡೈಲಿ 5 ದಿನಗಳ ಕಾಲ ಡೈಲಿ ಒಂದು ಮಾಕ್ ಟೆಸ್ಟ್, ಫುಲ್ ಲೆಂತ್ ಮಾಕ್ ಟೆಸ್ಟ್, ಫುಲ್ ಲೆಂತ್. ಈಗ ವಿಷಯವಾರ ಓದ್ತಿರ್ತೈತೆ, ನೀವು ಹೆಂಗ್ ನೋಡ್ತೀರಿ ನೋಡ್ರಿ. ಇಲ್ಲ ಸರ್ ನಾವು ಈಗಿಂದನ ವೀಕ್ಲಿ ಒಂದು 2ರಿಂದ 3 ಟೆಸ್ಟ್ ಬರೀ ಮಾಡ್ರಿ. ನಾ ಹೇಳ್ತೇನೆ ನಿಮ್ಗೆ, ವೀಕ್ಲಿ 2 ಟೆಸ್ಟ್ ಆದ್ರೂ ಮಾಡಕ್ ಟ್ರೈ ಮಾಡ್ರಿ, ವೀಕ್ಲಿ 2 ಟೆಸ್ಟ್. ಓಕೆ ಸರ್, ಇದ್ರೊಳಗೆ ಹೆಂಗ್ ಟೈಮ್ ಮಾಡ್ಕೊಳ್ರಿ? ಟೈಮ್ ಆಗ್ತದ, ನಾ ಹೇಳ್ತೇನೆ ನಿಮಗೆ. ಹೆಂಗ್ ಟೈಮ್ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾನೆ ಅಂತ, ಬರೀ ಮಾಡ್ಕೊಳಕ್ ಹೋಗ್ಬಿಟ್ರಿ ಅದ್ರ ಬಗ್ಗೆ. ಓಕೆನಾ? ಇನ್ ನೆಕ್ಸ್ಟ್ ಓಕೆ, ಒಂದು ಫುಲ್ ಮಾಕ್ ಟೆಸ್ಟ್ 5 ದಿನಗಳ ಕಾಲ ಕಂಟಿನ್ಯೂ ಕೊಡ್ಬೇಕಂದ್ರೆ 5 ಮಾಕ್ ಟೆಸ್ಟ್ ಅದು ಇವು. ಇನ್ನು ಆ ಟೆಸ್ಟ್ ಅನ್ನು ಅನಲೈಸ್ ಮಾಡ್ರಿ. ಮತ್ತೆ ಎಲ್ಲಿ ಇದು ಭಾಳ ಇಂಪಾರ್ಟೆಂಟ್, ಎಲ್ಲಿ ವೀಕ್ ಏರಿಯಾ ಇರಲಿ, ನೀವು ಎಲ್ಲಿ ಕಡಿಮೆ ಐತಿ, ಏನು ಮೆಂಟಲ್ ಎಬಿಲಿಟಿ ಒಳಗೆ ಶಾರ್ಟ್ ಬಿದ್ದಿರೋ, ಅಥವಾ ಏನು ನಿಮ್ಗೆ ಸೈನ್ಸ್ ಅಂಡ್ ಟೆಕ್ ಸಮಸ್ಯೆ ಐತೋ, EVS ಸಮಸ್ಯೆ ಐತೋ, ಏನು ಎಕನಾಮಿ ಸಮಸ್ಯೆ ಐತೋ, ಪೊಲಿಟಿ ಸಮಸ್ಯೆ ಐತೋ, ಹಿಸ್ಟ್ರಿ ಸಮಸ್ಯೆ ಐತಿ, ಎಲ್ಲಿ ವೀಕ್ ಏರಿಯಾ ಅಂತ ಅನಿಸ್ತದೆ ನಿಮ್ಗೆ ಅದ್ರ ಮ್ಯಾಗ ಫೋಕಸ್ ಮಾಡ್ರಿ, ಅದನ್ನ ರಿವಿಷನ್ ಮಾಡ್ರಿ. ಇಲ್ಲ ಅದು ಏನೋ ಮಾಡ್ರಿ ವರ್ಕೌಟ್ ಆಗವಲ್ತು, ಏನಾದ್ರೂ ಬೆನ್ ಹತ್ತಿ ಯೂಸ್ ಇಲ್ಲ ಅಂತಂದ್ರೆ ಅದನ್ನ ಬಿಟ್ಬಿಡ್ರಿ ಅವಾಗ. ಓಕೆ, ಅಷ್ಟು ಭಾಳ ಫೋಕಸ್ ಮಾಡಕ್ ಹೋಗ್ಬಿಡ್ರಿ. ನಾನು ನಿಮಗೆ 9 ಟಾಪಿಕ್ ಏನು ಭಾಳ ಹೈ ಇಲ್ಡಿಂಗ್ ಅಂತ ಹೇಳಿಲ್ಲ, ಅದ್ರ ಮ್ಯಾಗ ಜಾಸ್ತಿ ಫೋಕಸ್ ಮಾಡ್ರಿ ಅಷ್ಟ, ಮತ್ತೇನಿಲ್ಲ. ಉಳ್ಕಿದಂತೂ ಏನು ಭಾಳ ಯಾವುದು ತಿರಿ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಇನ್ನು. ಓಕೆ, ಅದಕ್ಕಾಗಿ ಹೇಳ್ತಾ ಇರೋದು ನಾನು ನಿಮ್ಗೆ. ಓಕೆ, ಡೋಂಟ್ ವರಿ, ಇಷ್ಟು ಮಾಡ್ರೆ ಬಹಳ ಒಳ್ಳೇದು. ಇಟ್ಟ 3 ಫೇಸ್ ಹೇಳಿನಿ. ಒಂದು ಫೌಂಡೇಶನ್ ಫೇಸ್ ಹೇಳಿದ್ದೀನಿ. ಓಕೆ, ಒಂದು ಫೌಂಡೇಶನ್ ಫೇಸ್ ಹೇಳಿದೆ, ಒಂದು ಹೈ ಸ್ಕೋರಿಂಗ್ ಹೇಳಿದ್ದೀನಿ, ಇನ್ನೊಂದು ರಿವಿಷನ್ ಹೇಳಿದ್ದೀನಿ. ಇಷ್ಟು ಮಾಡ್ರ ಸಿಕ್ಕಾಪಟ್ಟೆ ಅನುಕೂಲ ಆಗ್ತದೆ ನೋಡ್ರಿ. ಇಷ್ಟು ಮಾಡ್ರಿ. ಓಕೆ, ಇಷ್ಟ ಆಗ್ತದೆ ಅನ್ಕೋತೇನೆ. ಇನ್ ನೆಕ್ಸ್ಟ್ ಡೈಲಿ ಟೈಮ್ ಟೇಬಲ್ ಏನೇನು ಮಾಡಬೇಕು ಅಂತ ಹೇಳ್ಬಿಡ್ತೀನಿ ರೀ. ಮಾರ್ನಿಂಗ್ 5ರಿಂದ 8 ಇದು ನೋಡ್ರಿ. ನಾ ಈಗ ಟೈಮ್ ಟೇಬಲ್ ಹೇಳತ್ತಂದ್ರೆ ಇದ್ರ ಟೈಮ್ ಟೇಬಲ್ ಹಾಕೋಬೇಕಂತಿಲ್ಲ. ಕೆಲವರಿಗೆ ಹೆಂಗಿರ್ತದ, ಮಾರ್ನಿಂಗ್ ನೆಸ್ಕಿನಾಗ 4 ಗಂಟೆಗೆ ಎದ್ದು ಓದುವ ಚಟ ಇರುತ್ತೆ, 4ರಿಂದ ಕಂಟಿನ್ಯೂ ಓದ್ತಿರ್ತಾರೆ ಆನ್ವರ್ಡ್ಸ್. ಇನ್ನು ಕೆಲವರಿಗೆ 4 ಗಂಟೆಗೆ ಎದ್ದು ಓದು ಅಂದ್ರೆ ಕೆಲವೊಬ್ಬರು 9-10 ಗಂಟೆ ಆಗ್ತದ ಮಾರ್ನಿಂಗ್. ಅವ್ರು ಏನ್ ಮಾಡ್ತಾರ, ರಾತ್ರಿ ಬೆಳತನ ಓದಿರ್ತಾರೆ. ಕೆಲವ್ರದ್ದು ಹೆಂಗಿರ್ತದ, ರಾತ್ರಿ ಊಟ ಮಾಡಿ 10 ಗಂಟೆಗೆ ಕೂತ್ರು ಅಂದ್ರೆ ನೆಕ್ಸ್ಟಿನ 4-5 ತನಕ ಓದ್ತಿರ್ತಾರೆ. ಇನ್ನು ಕೆಲವೊಬ್ಬರು 4-5 ಗಂಟೆಗೆ ಹೇಳ್ತಿರ್ತಾರೆ. ಓಕೆ, ಹಿಂಗಿರ್ತೈತಿ. ನೀವು ಯಾವ ಟೈಮ್ ಓದ್ತಿರೋದ್ರಿ ಮನಸ್ಸಿಟ್ಟು ಹೋದ್ರಿ, ಅದನ್ನ ಬೇಡ ಅನ್ನಂಗಿಲ್ಲ. ಇದೇ ಟೈಮ್ ಓದ್ರಿ ರೆಕಮೆಂಡ್ ಮಾಡೋದಿಲ್ಲ. ಬಟ್ ಒಂದು ಹೆಲ್ದಿ ಟೈಮ್ ಯಾವುದು ಅಂದ್ರೆ, ಒಂದು ಹೆಲ್ದಿ ಟೈಮ್ ನಿಮ್ಮ ಆರೋಗ್ಯಕರ ದೃಷ್ಟಿಯಿಂದ ಹೆಲ್ದಿ ಟೈಮ್ ಯಾವುದು ಅಂತಂದ್ರೆ ದಟ್ ಈಸ್ ಮಾರ್ನಿಂಗ್ ಸೆಷನ್. ಓಕೆ,
ಯಾಕಂದ್ರೆ ನೋಡ್ರಿ ಈಗ ಹೆಲ್ತ್ ಇಂಪಾರ್ಟೆಂಟ್, ಯಾಕಂದ್ರೆ ಎಕ್ಸಾಮಿನ 50 ದಿನದಾಗ ಮಾತ್ರ ಅದ. ಅದಕ್ಕಾಗಿ ಹೆಲ್ತ್ ಕೂಡ ಕಾಪಾಡ್ಕೊಳ್ಬೇಕು. ಇದು ನಾ ಹೇಳ್ತಿರ್ತೇನೆ ಎಲ್ಲರಿಗೂ, ಹೆಲ್ತ್ ಭಾಳ ಇಂಪಾರ್ಟೆಂಟ್. ನೀವು ಇಷ್ಟು ವರ್ಷ ಈಗ ಒಂದು 2 ವರ್ಷದಿಂದ ಓದಾಕತ್ತೀರಿ, ಓಕೆ, ಈಗ 50 ದಿನದಾಗ ಪ್ರಿಪರೇಷನ್ ಮಾಡಕತ್ತೀರಿ. ಲಾಸ್ಟ್ ಇನ್ನೇನು ಎಕ್ಸಾಮ್ ಎಷ್ಟಪ್ಪ ಅಂತಂದ್ರೆ ಇನ್ನೊಂದು 2 ದಿವಸ ಇರ್ತಾ ಮಾಡ್ತಾ ನೀವೇನಾದ್ರೂ ಅಕಸ್ಮಾತ್ ಹೆಚ್ಚು ಕಡಿಮೆ ಏನಾದರೂ ಆಯ್ತು ಅಂದ್ರೆ ಈ ಮತ್ತೆ 8 ವರ್ಷ ಎಫರ್ಟ್ ಹಾಕಿದಲ್ಲ ವೇಸ್ಟ್ ಅದ, ಹೌದಿಲ್ರಿ? ಅದಕ್ಕಾಗಿ ನಾ ಹೇಳತ್ತೀನಿ, ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಕೂಲ್ ಆಗಿರಿ, ಆಲ್ಮೋಸ್ಟ್ ಕೂಲ್ ಆಗಿರಿ. ಓಕೆ, ಡೈಲಿ ಟೈಮ್ ಟೇಬಲ್ 8 ಅವರ್ಸ್ ಕೊಟ್ಟಿನಿ, ಇದು ನೀವು +2 ಮಾಡ್ಕೊಂಡ್ಬಿಡ್ರಿ, ಒಂದು 10 ತಾಸಿಂದ ಅದು ಮಾಡ್ಕೊಂಡ್ಬಿಡ್ರಿ ಸಾಧ್ಯ ಆದ್ರೆ. ಓಕೆ, ಒಂದು 10 ತಾಸಿಂದ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಇನ್ನೂ ಸರಳ ಆಗ್ತದೆ, ಇನ್ನೂ ಈಸಿ ಆಗ್ತದೆ, ಇನ್ನೂ ನೀವು ಬೆಟರ್ ಆಗಬಹುದು. ಓಕೆ, ಮಾರ್ನಿಂಗ್ 5 AM ಟು 5ರಿಂದ 6, 6ರಿಂದ 7, 7ರಿಂದ 8 ಮಾರ್ನಿಂಗ್ 3 ತಾಸು ಕರೆಂಟ್ ಅಫೇರ್ಸ್ ಮತ್ತು ರಿವಿಷನ್ ಅಂದ್ರೆ ಹಿಂದಿನ ದಿನ ಓದಿದ್ದನ್ನು ರಿವಿಷನ್ ಮಾಡ್ಬೇಕು. ಓಕೆ, ಇನ್ನು ಮಾರ್ನಿಂಗ್ 8ರಿಂದ 9, 9ರಿಂದ 10 1-2 ತಾಸು ನಿಮ್ಮದೆಲ್ಲ ಡೈಲಿ ಆಗ್ತದೆ, ಡೈಲಿ ಆಕ್ಟಿವಿಟಿ ಆಗ್ತದೆ, ಪ್ಲಸ್ ಟಿಫಿನ್ ಆಗ್ತದೆ. ಹಿಂಗೆಲ್ಲ ಅದಕ್ಕಂತೂ ಅಷ್ಟು ಟೈಮ್ ಬೇಕು. ಇಲ್ಲ ಸರ್ ನಾವು ಟೈಮ್ ಉಳಿಸ್ತೀವಿ ಅಂದ್ರೆ ಉಳಿಸ್ರಿ, ಏನು ಸಮಸ್ಯೆ ಇಲ್ಲ. ಇನ್ನು 10 AM ಟು 1 AM ಅಂದ್ರೆ 10 to 12, 12 to 1. ಓಕೆ, 10 to 11, 10 to 11, 11 to 12, 12 to 1 ಅಂದ್ರೆ ಇಲ್ಲಿ ಒಂದು 3 ತಾಸು ನಿಮ್ಗೆ ಏನೋ ಕೋರ್ ಸಬ್ಜೆಕ್ಟ್ ಅಂದ್ರೆ ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಪೊಲಿಟಿ. ನೋಡ್ರಿ ನೀವು ಯಾವ್ದು ಹಾಕೋತೀರಿ. ನಾ ಆಲ್ರೆಡಿ ಈಗ ಡೇ ಕೂಡ ಹೇಳಿದ್ದೀನಿ ನಿಮಗೆ, ನೀವು ಹೆಂಗೆ ಮಾಡ್ಕೋತೀರಿ ನೋಡ್ರಿ, ಅದನ್ನ ಮಾಡ್ಕೊಡ್ರಿ. ಇನ್ನು 2ರಿಂದ 3, 3ರಿಂದ 4 ನೋಟ್ಸ್ ರಿವಿಷನ್ ಮಾಡ್ರಿ. ನೀವೇನು ನೋಟ್ಸ್ ಮಾಡ್ಕೊಂಡಿರ್ತಿಲ್ಲ ಅದ್ರ ರಿವಿಷನ್ ಮಾಡ್ರಿ. ಕೋರ್ ಸ್ಟಡಿ ಅಲ್ದ ಇದು ರಿವಿಷನ್ ಬೇರೆ ಮಾಡ್ಬೇಕು, ತಲೆಗಿರ್ಲಿ. ಇನ್ನು 4 to 5, 5 to 6 ಸ್ವಲ್ಪ ಒಂದು ನ್ಯಾಪ್ ತೊಗೊಂಡ್ಬಿಟ್ರೆ ಅಂದ್ರೆ ನಾರ್ಮಲ್ ಆಗಿ ಒಂದು ಸ್ವಲ್ಪ ನಿದ್ದೆ, ಒಂದು ಅರ್ಧ ತಾಸು 1 ತಾಸು ಅಷ್ಟು ನಿದ್ದೆ ಮಾಡಿ ಹೇಳಕ್ಕೆ ಟ್ರೈ ಮಾಡ್ರಿ. ಓಕೆ, ಯಾಕಂದ್ರೆ ರಾತ್ರಿ ನಿದ್ದೆ ಕಾಯು ಮಂದಿ ಇರ್ತೈತೆ, ಅದಕ್ಕೆ ಹೇಳಕತ್ತಾನ. ಇನ್ನು ಮತ್ತೆ 6 ಗಂಟೆಯಿಂದ ಕೂತ್ರಿಂದ 6ರಿಂದ 8 ಆಲ್ಮೋಸ್ಟ್ MCQ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇಲ್ಲ ನೀವು ಇದನ್ನ ನೈಟ್ ಮಾಡ್ತಿದ್ರೆ ನೈಟ್ ಮಾಡ್ರಿ, ಇಲ್ಲ ರಿವಿಷನ್ ರಾತ್ರಿ ಮನ್ಕೊಳ್ತಂಗ ಮಾಡೋದಿದ್ರೆ ಮಾಡ್ರಿ. ನೀವು ಹೆಂಗೆ ಮಾಡ್ತಿರೋದು ನಿಮ್ಗೆ ಬಿಟ್ಟದ್ದು. ಇಷ್ಟು ಮಾಡ್ಕೊಂಡು 8 ಗಂಟೆಯಿಂದ 9 ಗಂಟೆ ತನಕ ಓವರ್ ರಿವಿಷನ್ ಮಾಡ್ರಿ. ಓವರ್ ರಿವಿಷನ್ ಮಾಡಿ 9ರಿಂದ 10 ಊಟ ಆಗ್ತದೆ, 10-10:30 ಗಂಟೆ ಮಾಡ್ಕೊಂಡ್ಬಿಡ್ರಿ. 10-10 ಮನ್ಕೊಂಡ್ರಿ ಅಂದ್ರೆ ಮತ್ತೆ ನೆಕ್ಸ್ಟ್ ಮತ್ತೆ ನೀವು 4 ಇಲ್ಲ 5 ಗಂಟೆ ಕೇಳಬೇಕು. ಓಕೆ, ಅದಕ್ಕೆ ನಾ ಇದನ್ನ ಈ ಟ್ಯಾಕ್ ಹೇಳತ್ತಂದ್ರೆ 8 ವರ್ಷದ ನಿಮಗೆ ಸ್ಟ್ರೆಸ್ ಆಗದಿರಲಿ ಅಂತ ಹೇಳಿ. ಯಾಕಂದ್ರೆ ಈ ಟೈಮ್ ಒಳಗೆ ಭಾಳ ನೀವು ಚಿಂತೆ ಮಾಡ್ತಿರ್ತೀರಿ, ಸ್ಟ್ರೆಸ್ ತೊಗೊಳ್ತಿರ್ತೀರಿ. ಅದಕ್ಕೆ ನಾ ಹೇಳಕತ್ತೀನಿ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಕೂಲ್ ಆಗಿರಿ, ಆಲ್ಮೋಸ್ಟ್ ಕೂಲ್ ಆಗಿರಿ. ಓಕೆ, ನಾವು ನಿಮ್ಗೆ ಹೆಲ್ಪ್ ಮಾಡಕ್ಕೆ ಇದ್ದೇ ಇದೀವಿ, ಅದ್ರ ಬಗ್ಗೆ ನಿಮಗೆ ಚಿಂತೆನೇ ಬೇಡ. ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸಪೋರ್ಟ್ ನಮ್ಮದು ಇದ್ದೇ ಇರ್ತದೆ. ಓಕೆ, ಹಾಗಾಗಿ ನಾ ಮತ್ತೆ ನಿಮ್ಗೆ ಪರ್ಸನಲಿ ಇಲ್ರಿ ಸರ್ ಭಾಳ ಸ್ಟ್ರೆಸ್ ಆಗತೈತಿ, ಪರ್ಸನಲಿ ಹೆಂಗೆ ನಮಗೆ ಗೈಡ್ ಮಾಡ್ರಿ ಅಂದ್ರೆ ನಾ ನಿಮ್ಗೆ ಹೇಳಿದ್ದೀನಿ, ಗೈಡ್ ಮಾಡ್ತೀನಿ, ಮೆಂಟರ್ಶಿಪ್ ಮಾಡ್ತೀನಿ. ಓಕೆ, ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರಿ ಅಂದ್ರೆ ಮೆಂಟರ್ಶಿಪ್ ಅಂತ ಹೇಳಿ ಒಂದು ಕಮೆಂಟನ್ನು ನೀವು ಹಾಕ್ರಿ. ಓಕೆ, ಮೆಂಟರ್ಶಿಪ್ ಅಂತ ಹೇಳಿ ಒಂದು ಕಮೆಂಟ್ ಹಾಕ್ರಿ. ಆಮೇಲೆ ಸಾಧ್ಯದಷ್ಟು ನಾನು ಯಾವುದು ಅಂದ್ರೆ ಕರೆಂಟ್ ಅಫೇರ್ಸ್, ಆಮೇಲೆ EVS, ಆಮೇಲೆ ಟೆಕ್ ಇಷ್ಟನ್ನ ನಿಮ್ಮ ಎಕ್ಸಾಮ್ಗೆ 1 ಇಯರ್ದಾಗ ಕವರ್ ಮಾಡಿ ಕೊಡಕ್ಕೆ ಟ್ರೈ ಮಾಡ್ತೀನಿ, ನನ್ನಿಂದ ಆದಷ್ಟು ಟ್ರೈ ಮಾಡ್ತೀನಿ. ಓಕೆನಾ? ಹಂಗಂತೇಳಿ ಎಲ್ಲ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬೇಡ್ರಿ. 5-5, 6-6 ತಾಸುಗಟ್ಲೆ ವಿಡಿಯೋಗಳು ನೋಡ್ಕೊತ ಕುಂಡ್ರಬೇಡ್ರಿ. ಓಕೆ, ನಿಮ್ಗೆ ವರ್ತ್ ಅನಿಸ್ತು ನೋಡ್ರಿ, ವರ್ತ್ ಇಲ್ಲ ಬಿಟ್ಟು ಬಿಡ್ರಿ. ಯಾಕಂದ್ರೆ ಇದು ಲಾಸ್ಟ್ ಚಾನ್ಸ್ ಅನ್ಕೊಂಡು ಪ್ರಿಪ್ರೇಷನ್ ಮಾಡ್ರಿ. ಟೆನ್ಷನ್ ಬೇಡ, ಏನು ಬೇಡ, ಇನ್ನು ಮುಂದೆ ಕಾಲ್ಫಾರ್ಮ್ ಅದಾವ. ಬಟ್ ನಿಮಗೆ ಪ್ರಿಪ್ರೇಷನ್ ಹಂಗಿರ್ಲಿ, ಈಗ ಮಾಡಕತ್ತಿರ್ಲಿ ಪ್ರಿಪ್ರೇಷನ್ ಇದೇ ನನ್ನ ಲಾಸ್ಟ್ ಅನ್ನೋದು ಹಂಗಿರ್ಲಿ. ಮತ್ತು ಹಂಗಂತ ಹೇಳಿ ಇದೇ ಲಾಸ್ಟ್ ಅವಕಾಶ ಇಲ್ಲ, ಇನ್ನೂ ಅವಕಾಶಗಳು ಭಾಳ ಇರ್ತಾವ. ನಾನು ನಿಮ್ಮ ಜೊತೆಗಿರ್ತೀನಿ. ಓಕೆ, ನಿಮ್ಗೆ ಭಾಳ ಟೈಮ್ ತೊಗೊಳಂಗಿಲ್ಲ. ಆಲ್ಮೋಸ್ಟ್ ನಾ ಫಾಸ್ಟ್ ಹೇಳಕ್ಕೆ ಟ್ರೈ ಮಾಡೀನಿ, ಯಾಕಂದ್ರೆ ಬೇಕಂತೇಳಿ ನಾ ಫಾಸ್ಟ್ ಹೇಳಿದ್ದು. ಯಾಕಂದ್ರೆ ನಿಮ್ಮ ಟೈಮ್ ಜಾಸ್ತಿ ವೇಸ್ಟ್ ಆಗಬಾರ್ದು. ಅದಕ್ಕಾಗಿ ಇಷ್ಟು ಮಾಡ್ರಿ, ಒಳ್ಳೆದಾಗಲಿ. ಇದನ್ನು ಕ್ಲಿಯರಾಗಿ ಒಂದ್ಸಲ ನೋಡ್ಕೊಂಡು ನೀವೊಂದು ಇದ್ರ ಅಕಾರ್ಡಿಂಗ್ ಟೈಮ್ ಟೇಬಲ್ ಮಾಡ್ಕೊಡ್ರಿ. ಹಾಗೇನೋ ಡೌಟ್ ಇತ್ತಂದ್ರೆ ನೀವು ನನಗೆ ಏನು ಮಾಡಿರಿ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಅದರ ಪ್ರಕಾರ ನಿಮ್ಗೆ ಏನು ಮೆಂಟರ್ಶಿಪ್ ಬೇಕು, ಏನು ಗೈಡೆನ್ಸ್ ಬೇಕು ಅದನ್ನು ಮಾಡಕ್ಕೆ ರೆಡಿ ಇರ್ತೇನೆ. ವರಿ ಮಾಡ್ಕೋಬೇಡ್ರಿ. ನಿಮ್ಮ ಎಕ್ಸಾಮ್ ಆಗೋ ತನಕ ನಿಮ್ಮ ಜೊತೆ ನಾವು ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಎಲ್ಲರಿಗೂ ಒಳ್ಳೆಯದಾಗಲಿ.